ನಮಸ್ಕಾರ ಸ್ನೇಹಿತರೆ, ಲರ್ನ್ ವಿತ್ ವಿನೀತಾ ಎನ್ನುವ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾಲದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಭವಿಷ್ಯದಲ್ಲಿ ಯಾವ ಉದ್ಯೋಗಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಎಲ್ಲಿ ಹೆಚ್ಚಿನ ಅವಕಾಶಗಳು ಎನ್ನುವಂಥದ್ದು ದೊರೆಯುತ್ತದೆ ಅಂತ. ಕೆಲವೊಬ್ಬರಂತೂ ಅಂದ್ಕೊಂಡಿದ್ದಾರೆ ಡಾಕ್ಟರ್ ಇಂಜಿನಿಯರಿಗೆ ಮಾತ್ರ ಉತ್ತಮ ಭವಿಷ್ಯ ಇದೆ ಅಂತ. ಅದು ಸರಿಯಲ್ಲ. ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ತುಂಬ ಇನೋವೇಷನ್ಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಇದೆಲ್ಲ ಡೆವಲಪ್ ಆಗ್ತಾ ಏನಾಗುತ್ತೆ, ಹೆಚ್ಚು ಉದ್ಯೋಗಗಳ ಅವಕಾಶಗಳು ಸೃಷ್ಟಿ ಆಗ್ತಾ ಇವೆ. ಹಾಗಾಗಿ ಯಾವ ಕೋರ್ಸನ್ನು ನಾವು ಚೂಸ್ ಮಾಡಬೇಕು, ಯಾವಾಗ ನಮ್ಮ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಬೇಕು, ಆಗ ಯಾವ ಜಾಬ್ ಎನ್ನುವಂಥದ್ದು ನಮಗೆ ಸಿಗುತ್ತೆ ಎನ್ನುವಂಥದ್ದನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕನೂ ಸ್ಕಿಪ್ ಮಾಡದೆ ನೋಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಜೊತೆಯಲ್ಲಿ ಶಿಕ್ಷಣ, ವೃತ್ತಿ ಮಾರ್ಗದರ್ಶನದ ವಿಡಿಯೋಗಳಿಗಾಗಿ ಲರ್ನ್ ವಿತ್ ವಿನೀತಾ ಎನ್ನುವ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಟಾಪ್ ಜಾಬ್ಸ್ ಫಾರ್ ದಿ ಫ್ಯೂಚರ್, ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು, ಡಿಮ್ಯಾಂಡ್ ಇರುವಂತಹ ಜಾಬ್ಗಳು ಯಾವುದೆಲ್ಲ ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ 10th ಮುಗಿಸಿ ಯಾವುದು PUCಯಲ್ಲಿ ಆರ್ಟ್ಸಾ, ಸೈನ್ಸಾ, ಕಾಮರ್ಸ್ ತೆಗಿಬೇಕಾ, ಅಥವಾ PUC ಆದಮೇಲೆ ನೆಕ್ಸ್ಟ್ ನಾನು ಯಾವುದನ್ನು ಚೂಸ್ ಮಾಡಬೇಕು ಎನ್ನುವಂಥದ್ದನ್ನು ಇನ್ನೊಬ್ಬರು ವಿದ್ಯಾರ್ಥಿಗಳು ಸ್ವತಃ ನಿಮ್ಮ ಇಂಟ್ರೆಸ್ಟ್ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವೇ ಸೆಲೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಪೋಷಕರದು ಅವರ ಖುಷಿಗೆ, ಅವರ ಇಂಟ್ರೆಸ್ಟಿಗೆ, ಅಥವಾ ನಿಮ್ಮ ಫ್ರೆಂಡ್ಸದ ಇಂಟ್ರೆಸ್ಟ್, ಅಥವಾ ಪಕ್ಕದ ಮನೆಯವರು ಹಾಗೆ ಹೇಳಿದರು, ನಿಮ್ಮ ರಿಲೇಟಿವ್ಸ್ ಹೀಗೆ ಹೇಳಿದರು ಅಂತ ಹೇಳ್ಕೊಂಡು ಯಾವತ್ತೂ ಸೆಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಏಕೆ ಮಾಡಬಾರ್ದು? ಈಗ ನಾನು ಹೇಳಿಕೊಡ್ತೀನಿ ನೋಡಿ. ಮೊದಲು ಯಾವುದೇ ಜಾಬ್ದ ಬಗ್ಗೆ ನಮಗೆ ಏನು ಕನಸಿದ್ರು, ಫಸ್ಟ್ ನಮಗೆ ಪ್ರತಿಯೊಬ್ಬರದ್ದು ಇಂಟ್ರೆಸ್ಟ್ ಏನು ಎನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು. ಆಸಕ್ತಿ ಅಂತ ಹೇಳಿದ್ರೆ ಏನು, ಒಬ್ಬರಿಗೆ ಏನು ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಸ್ಟೋರಿ ಬುಕ್ಸನ್ನು ತುಂಬ ತಂದು ಓದ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಬರೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಎಷ್ಟು ಹೊತ್ತು ಬೇಕಾದರೂ ಬರೆದ್ರೂ ಅವರಿಗೆ ಏನು ಸುಸ್ತಾಗಲ್ಲ, ಬರೀತಾನೆ ಇರ್ತಾರೆ. ಹಾಗಾಗಿ ಒಬ್ಬರೊಬ್ಬರಿಗೆ ಒಂದೊಂದು ವಿಷಯದಲ್ಲ ಇಂಟ್ರೆಸ್ಟ್ ಇದೆ, ಅದೇನು ಅನ್ನುವಂಥದ್ದನ್ನು ಗುರುತಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಆ ಇಂಟ್ರೆಸ್ಟ್ ಇದೆ, ಈಗ ನನಗೀಗ ಟೀಚರ್ ಆಗಬೇಕು ಅಂತ ಹೇಳುವ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ಅದಕ್ಕೆ ಬೇಕಾದ ಕೌಶಲ್ಯ ಎನ್ನುವಂಥದ್ದು ಇದೆಯಾ ಎನ್ನುವಂಥದ್ದನ್ನು ನೆಕ್ಸ್ಟ್ ನೋಡಬೇಕು. ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಏನು, ಮೊದಲು ನನಗೆ ಒಳ್ಳೆ ಪೇಷನ್ಸ್ ಇರಬೇಕು, ತಾಳ್ಮೆ ಎನ್ನುವಂಥದ್ದು ಇರಬೇಕು. ಮತ್ತು ಮೊದಲು ನನಗೆ ಆ ವಿಷಯದ ಬಗ್ಗೆ ಕೆಲವೊಂದು ನಾಲೆಡ್ಜ್ ಎನ್ನುವಂಥದ್ದು, ಸಂಪೂರ್ಣವಾದ ವಿಷಯ ಜ್ಞಾನ ಇಲ್ಲದಿದ್ದರೂ ಸ್ವಲ್ಪ ಆದರೂ ನಮಗೆ ಇರಬೇಕಲ್ವ, ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ಜ್ಞಾನ ಇರಬೇಕು. ಹಾಗಾಗಿ ಆ ಕೌಶಲ್ಯ ನನ್ನ ಹತ್ರ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ನಮ್ಮ ಏನು ಇಂಟ್ರೆಸ್ಟ್ ಇರುವ ವಿಷಯಕ್ಕೆ ನಾವು ಹೋಗಬೇಕಾದ್ರೆ ಯಾವ ಕೋರ್ಸನ್ನು ಚೂಸ್ ಮಾಡಬೇಕು ಎನ್ನುವಂಥದ್ದನ್ನು ಸಹ ನಾವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ, ಅದಕ್ಕೆ ಫ್ಯೂಚರ್ ಸ್ಕೋಪ್ ಇದೆಯಾ. ಟೀಚಿಂಗ್ ಎನ್ನುವಂಥದ್ದಕ್ಕೆ ಇವಾಗ ಮಾತ್ರ ಅಲ್ಲ, ಇನ್ನೊಂದು 2, 3, 4 ವರ್ಷ, ನಂದು ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗೋ ತನಕ 5, 10 ವರ್ಷ ಆದರೂ ಸಹ ಟೀಚಿಂಗಿಗೆ ಏನಾದರೂ ಫ್ಯೂಚರ್ ಇದೆಯಾ, ಅದು ಆ ಕೋರ್ಸಿಗೆ ವ್ಯಾಲ್ಯೂ ಇದೆಯಾ ಅಂತ ನಾವು ನೋಡಬೇಕು. ಇದನ್ನು ಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು, ಯಾವುದೇ ನಮ್ಮ ಗೋಲ್ ಏನು ಎನ್ನುವಂಥದ್ದನ್ನು ಡಿಸೈಡ್ ಮಾಡಬೇಕು. ಟೀಚಿಂಗ್, ನನಗೆ ಇಂಟ್ರೆಸ್ಟ್ ಇರೋದೇನು, ಟೀಚಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನನಗೆ ಒಂದು ವಿಷಯವನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದು ನನ್ನ ಇಂಟ್ರೆಸ್ಟ್, ಆಸಕ್ತಿ ಎನ್ನುವಂಥದ್ದು ಇದೆ. ಆಗ ಅದರ ಜೊತೆಯಲ್ಲಿ ನನಗೇನೆಲ್ಲ ಇದೆ, ಒಂದು ಕಮ್ಯುನಿಕೇಷನ್, ನನ್ನಲ್ಲಿ ಸಂವಹನ ಎನ್ನುವಂಥದ್ದು ಇದೆಯಾ, ಚೆನ್ನಾಗಿ ಮಾತನಾಡ್ತೀನ ನಾನು. ನೆಕ್ಸ್ಟ್ ಏನಿದೆ, ಪೇಷನ್ಸ್ ಎನ್ನುವಂಥದ್ದು ಇದೆಯಾ, ತಾಳ್ಮೆ ಇದೆಯಾ. ಟೀಚಿಂಗಲ್ಲಿ ಮೊದಲು ಬೇಕಾಗಿರೋದು ಏನು, ತಾಳ್ಮೆ ಎನ್ನುವಂಥದ್ದು ಬೇಕು. ನನಗೆ ಕೆಲವೊಂದು ವಿಷಯದ ಬಗ್ಗೆ ನಾಲೆಡ್ಜ್ ಇದೆ, ತಕ್ಷಣ ನಾನು ಅದನ್ನು ಇನ್ನೊಬ್ಬನಿಗೆ ಹೇಳಿಕೊಟ್ಟ ತಕ್ಷಣ ಅವರು ಅರ್ಥ ಮಾಡ್ಕೊಳ್ಬೇಕು ಎನ್ನುವಂಥದ್ದು ತಪ್ಪಲ್ವಾ. ಕೆಲವೊಂದು ಸತಿ ಎರಡು ಬಾರಿ ಹೇಳ್ಬೇಕಾಗುತ್ತೆ, ಕೆಲವೊಂದು ಸತಿ ಅದರ ಮೆಥಡನ್ನು ಚೇಂಜ್ ಮಾಡಿ ಹೇಳಿಕೊಡ್ಬೇಕಾಗುತ್ತೆ, ಕತೆ ಕಟ್ಟಿ ಹೇಳ್ಬೇಕಾಗುತ್ತೆ, ಹಾಡಾಗಿ ಹೇಳಿಕೊಡ್ಬೇಕಾಗುತ್ತೆ, ಏನಾದರೂ ಒಂದು ಮಾದರಿಯಲ್ಲಿ ಹೇಳಿಕೊಡ್ಬೇಕಾಗುತ್ತೆ. ಹಾಗಾಗಿ ಆ ವಿಷಯ ಇನ್ನೊಬ್ಬರಿಗೆ ತಲುಪೋ ತನಕನೂ ನಾನು ಹೇಳಿಕೊಡ್ತಾನೆ ಇರಬೇಕು. ಆಗ ನನಗೆ ತುಂಬ ಪೇಷನ್ಸ್ ಎನ್ನುವಂಥದ್ದು ಬೇಕು. ನಂತರ ಏನು ಬೇಕು, ಸಬ್ಜೆಕ್ಟ್ ನಾಲೆಡ್ಜ್ ಎನ್ನುವಂಥದ್ದು ಬೇಕು. ಈಗ ನಾನು ಎಕನಾಮಿಕ್ಸ್ ಟೀಚರ್ ಅಂತೆಲ್ಲ ನನಗೆ ಎಕನಾಮಿಕ್ಸ್ ವಿಷಯದ ಬಗ್ಗೆ ಸ್ವಲ್ಪ ಆದರೂ ನಾಲೆಡ್ಜ್ ಇರಬೇಕು. ನಿಮಗೆ ಬೇರೆ ಯಾವುದಾದ್ರೂ ಇಂಗ್ಲೀಷ್ ಆದರೆ ನಿಮಗೆ ಇಂಗ್ಲೀಷ್ ನಾಲೆಡ್ಜ್ ಬೇಕು. ಇದೆಲ್ಲ ನಿಮ್ಮ ಹತ್ರ ಇದೆಯಾ, ಸ್ಕಿಲ್ಸ್ ಇದೆಯಾ, ಈ ಕೌಶಲ್ಯಗಳೆಲ್ಲ ನಿಮಗೆ ಇದೆಯಾ ಅಂತ ಗೊತ್ತಾಗಬೇಕು. ಆಗ ನಿಮ್ಮ ಫ್ಯೂಚರ್ ಏನಾಗಿರುತ್ತೆ, ಟೀಚರ್ ಎನ್ನುವಂಥದ್ದು ನೀವು ಚೂಸ್ ಮಾಡ್ಬೋದು, ಸೆಲೆಕ್ಟ್ ಎನ್ನುವಂಥದ್ದು ಮಾಡ್ಬೋದು. ಅದೇ ಥರ ನಿಮಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಎನ್ನುವಂಥದ್ದು ಯಾವುದ್ರಲ್ಲಿದೆ, ಮ್ಯಾಥ್ಸಲ್ಲಿದೆ, ಅಥವಾ ಮೆಷಿನ್ಗಳು, ಯಂತ್ರಗಳನ್ನೆಲ್ಲ ನೋಡುವಾಗ ನಿಮಗೆ ಅದರಲ್ಲಿ ಏನೋ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ಳಿ.
ಅದರ ಜೊತೆ ಇದು ಇದೆ ಅಂತ ಹೇಳಿ ಆಗ ಇಂಜಿನಿಯರಿಂಗ್ ಆಗಬೇಕು ಅಂತ ಡಿಸೈಡ್ ಮಾಡೋದಲ್ಲ. ನಿಮಗೆಲ್ಲ ಏನು ಅದರ ಜೊತೆಯಲ್ಲಿ ಲಾಜಿಕಲ್ ಥಿಂಕಿಂಗ್ ಎನ್ನುವಂಥದ್ದು ಇದೆಯಾ, ನೀವು ಯಾವುದೇ ವಿಷಯವನ್ನು ಏನು ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ ಎನ್ನುವಂಥದ್ದು. ನಂತರ ಕ್ರಿಯೇಟಿವಿಟಿ ಎನ್ನುವಂಥದ್ದು ಇದೆಯಾ ನಿಮ್ಮ ಜೊತೆ, ಯಾವುದಾದ್ರೂ ಒಂದು ವಿಷಯವನ್ನು ಇರೋ ಥರನೇ ಅಲ್ಲ, ಅದಕ್ಕೆ ಏನಾದರೂ ಒಂದು ನಿಮ್ಮದಾದ ಐಡಿಯಾವನ್ನು ಅದರಲ್ಲಿ ಹಾಕಿ ಅದರಲ್ಲಿ ಒಂದು ಹೊಸತನವನ್ನು ನೀವು ತರ್ತೀರಾ. ಅಥವಾ ನಿಮ್ಮಲ್ಲಿ ಟೀಮ್ ವರ್ಕ್, ಎಂಜಿನಿಯರ್ಸಿಗೆ ಮೇನಾಗಿ ಬೇಕಾಗಿರೋದೇನು ಟೀಮ್ ವರ್ಕ್, ಗ್ರೂಪಲ್ಲಿ ನೀವೆಲ್ಲ ಕೆಲಸವನ್ನು ಮಾಡಲಿಕ್ಕೆ ನೀವು ರೆಡಿಯಾಗಿರಬೇಕು. ನನಗೆ ಯಾರ ಜೊತೆ ಒಬ್ಬರೇ ನಾನು ಒಬ್ಬನೇ ಮಾಡಬೇಕು, ನನಗೆ ಬೇರೆ ಯಾರು ಬೇಡ ಅಂತ ಹೇಳುವವರಿಗೆ ಈ ಫೀಲ್ಡ್ ಎನ್ನುವಂಥದ್ದು, ಈ ಜಾಬ್ ಎನ್ನುವಂಥದ್ದು ನಿಮಗೆ ಅಲ್ಲ. ಹಾಗಾಗಿ ಇದೆಲ್ಲವನ್ನು ನೋಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಬೇಕು. ಅದು ಇದನ್ನೆಲ್ಲ ಚೂಸ್ ಮಾಡಿದ ಮೇಲೆ ನೆಕ್ಸ್ಟ್ ಬರುವಂಥ ದೊಡ್ಡ ಪ್ರಶ್ನೆ ಯಾವುದು ನಿಮಗೆ, ಕೋರ್ಸ್ ಎನ್ನುವಂಥದ್ದು. ಮೊದಲು ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಾನೀಗ ಟೀಚರ್ ಆಗಬೇಕು ಅಂತ ಆಸಕ್ತಿ ಇದೆ, ನಾನು ಯಾವ ಕೋರ್ಸನ್ನು ಚೂಸ್ ಮಾಡಬೇಕು. MBBSಗೆ ನಾನು ಓದ್ಕೊಂಡು ಕೊನೆಗೆ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಅಲ್ವಾ, ಅದೇ ಥರ ನೀವು B.Ed ಓದ್ಕೊಂಡು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಹಾಗಾಗಿ ನಮ್ಮ ಗುರಿ ಏನು, ನಮ್ಮ ಯಾವ ಜಾಬಿಗೆ ನನಗೆ ಯಾವ ಜಾಬ್ ಬೇಕು ಅಂತ ನನ್ನಲ್ಲಿ ಇದೆ, ಅದಕ್ಕೆ ಬೇಕಾಗುವಂಥ ಕೋರ್ಸನ್ನು ನಾನು ಇವಾಗಲಿಂದನೇ ಆಯ್ಕೆ ಮಾಡಿ ಅದನ್ನು ಪತ್ತೆ ಹಚ್ಚಿ ನನ್ನ ಇಂಟ್ರೆಸ್ಟ್ ಯಾವುದು, ನನಗೆ ಯಾವುದೆಲ್ಲ ಸ್ಕಿಲ್ ಇದೆ ಅಂತ ನಾನು ಮೊದಲು ಕಂಡುಕೊಳ್ಬೇಕು. ಆಮೇಲೆ ನಾನೇನು ಮಾಡಬೇಕು, ಅದಕ್ಕಾಗಿ ಎಫರ್ಟನ್ನು ಹಾಕಬೇಕು. ನಾನೀಗ ಹೇಳಿದಾಗ ನೀವು ಅಂದ್ಕೊಂಡಿರ್ಬೋದು, ಏಕೆ ನಾವು ನಮ್ಮ ಇಂಟ್ರೆಸ್ಟನ್ನು ಸ್ಕಿಲ್ನೆಲ್ಲ ನೋಡಿಕೊಂಡು ನಾವು ಜಾಬನ್ನು ಚೂಸ್ ಮಾಡಬೇಕು ಅನ್ನುವಂಥದ್ದು. ಏಕೆ ಅಂತ ಹೇಳಿದ್ರೆ, ನೀವು ಈಗ ನೋಡಿರ್ತೀರ ತುಂಬ ಆಫೀಸ್ಗಳಲ್ಲಾಗಿರ್ಬೋದು, ನಿಮ್ಮ ಕಾಲೇಜ್ಗಳಲ್ಲಿ ಇರುವ ಲೆಕ್ಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ಯಾರೆಂಟ್ಸ್ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಕೆಲವೊಬ್ಬರು ತುಂಬ ಬೇಜಾರಾಗಿರ್ತಾರೆ. ಮನೆಯಿಂದ ಹೋಗುವಾಗಲೇ ಬೇಜಾರಲ್ಲಿ ಇರ್ತಾರೆ, ವರ್ಕ್ ಪ್ಲೇಸಲ್ಲಿ ಎಲ್ಲರ ಜೊತೆಗೂ ಬೇಜಾರಲ್ಲಿ ಇರ್ತಾರೆ. ಏನೋ ಬೇಡದ ಕೆಲಸ ಥರ, ಇಂಟ್ರೆಸ್ಟೇ ಇಲ್ಲ ಥರ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಹೇಳುವಂಥದ್ದು, ನಮಗೆ ಖುಷಿ ಇರುವಂತಹ ಕೆಲಸ ಆಗಿದ್ದರೆ ಮಾತ್ರ, ಇಂಟ್ರೆಸ್ಟ್ ಇರುವಂತಹ ಕೆಲಸ ಆಗಿದ್ದರೆ ಮಾತ್ರ ನಾವು ಏನು ಮಾಡ್ತೀವಿ, ಆ ವರ್ಕನ್ನು ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದು ಆಗ ಏನಾಗುತ್ತೆ, ನಾವು ತುಂಬ ಖುಷಿಯಾಗಿ ಇದ್ದಾಗ ನಮ್ಮ ಸುತ್ತಮುತ್ತದ ಎನ್ವೈರ್ನ್ಮೆಂಟು ಸಹ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಇಂಟ್ರೆಸ್ಟನ್ನು ನೋಡಿಯೇ ವರ್ಕನ್ನು ಚೂಸ್ ಮಾಡಬೇಕು. ಎರಡನೆಯದಾಗಿ ಸ್ಕಿಲ್. ಈಗ ನಾನು ಹೇಳಿದೆ ತುಂಬ ಸ್ಕಿಲ್ಸ್ ಯಾವುದಲ್ಲ ಅಂತ. ಕೆಲವೊಂದು ಸತಿ ನಮಗೆ ಆ ಸ್ಕಿಲ್ ಯಾವುದು ಇಲ್ಲ. ಈಗ ನನಗೆ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ಬೋದು, ಟೀಚಿಂಗ್ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ, ಆದರೆ ನನಗೆ ಒಳ್ಳೆ ಕಮ್ಯುನಿಕೇಷನ್ ಎನ್ನುವಂಥದ್ದು ಇಲ್ಲ. ನನಗೆ ಒಳ್ಳೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರಲ್ಲ, ನನಗೆ ತುಂಬ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ನಾನು ಮಾತನಾಡುವಾಗ, ಅಥವಾ ನನಗೆ ಸ್ಪೀಡಾಗಿ ಮಾತನಾಡಲಿಕ್ಕೆ ಬರಲ್ಲ ಅಂತ ಹೇಳೋದಾದರೆ, ನಮಗೆ ನಮ್ಮ ಗೋಲ್ ಟೀಚರೇ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಸ್ಕಿಲ್ಲನ್ನು ಡೆವಲಪ್ ಮಾಡ್ಬೋದಲ್ವಾ. ನಮ್ಮ ಇಲ್ಲದ ಕೌಶಲ್ಯವನ್ನು ನಾವೇನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು. ಯಾವತ್ತೂ ನಿಂತ್ಕೊಂಡು ಮಿರರ್ದು ಮುಂದೆ ನಿಂತ್ಕೊಂಡು ಮಾತನಾಡಲಿಕ್ಕೆ ಶುರು ಮಾಡುವಂಥದ್ದಾಗಿರ್ಬೋದು, ಅಥವಾ ಹೆಚ್ಚು ಇನ್ನೊಬ್ಬರ ಜೊತೆ ಮಾತನಾಡಲಿಕ್ಕೆ ಕಲಿಯುವಂಥದ್ದು. ಇದೆಲ್ಲ ಮಾಡುವಾಗ ಏನಾಗುತ್ತೆ, ಕಮ್ಯುನಿಕೇಷನ್ ಎನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಆ ರೀತಿ ನೀವು ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ನೀವು ರೆಡಿ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ. ಮಕ್ಕಳೇ, ಇಲ್ಲ ಅಂತ ಹೇಳಿದ್ರೆ ನೀವು ಕೆಲಸದಲ್ಲಿ ಏನಾಗ್ತೀರಾ, ಕೆಲಸ ಸಿಗುತ್ತೆ, ನೀವು ಹೋಗ್ತೀರಾ ಬರ್ತೀರಾ, ಅದನ್ನು ಎಂಜಾಯ್ ಮಾಡಲ್ಲ. ಸ್ಕಿಲ್ಲು ಕೂಡ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದು ಎಫೆಕ್ಟಿವ್ ಆಗಿರಲ್ಲ. ನೀವು ಮಾಡ್ತಿರೋ ಕೆಲಸ, ಅದ್ರಾಗೆ ಕೆಲಸದ ಪರಿಪೂರ್ಣತೆ ಎನ್ನುವಂಥದ್ದು ಸಿಗೋದಿಲ್ಲ. ನೀವು ಟೀಚರ್ ಆಗಿರ್ತೀರಾ, ಆದರೆ ಉತ್ತಮ ಟೀಚರ್ ಆಗಿರೋದಿಲ್ಲ. ನೀವು ಡಾಕ್ಟ್ರ್ ಆಗಿರ್ತೀರಾ, ಆದರೆ ಒಂದು ಗುಡ್ ಡಾಕ್ಟ್ರ್ ಅಂತ ಎಲ್ಲೂ ಹೇಳಿಕೊಳ್ಳೋದಿಲ್ಲ ನಿಮ್ಮನ್ನು. ಅದೇ ಥರ ಇಂಜಿನಿಯರ್ ಆಗಿರ್ತೀರಾ, ಆದರೆ ನಿಮ್ಮ ಕ್ರಿಯೇಷನಲ್ಲಿ, ನೀವು ಕಟ್ಟಿದ ಬಿಲ್ಡಿಂಗ್ನಲ್ಲಿ ಏನೊಂದು ಕ್ರಿಯೇಟಿವಿಟಿ ಎನ್ನುವಂಥದ್ದು, ಹೊಸತನ ಎನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಎಂಜಾಯ್ ಮಾಡ್ತೀರಾ, ಸ್ಕಿಲ್ ಇದ್ದರೆ ವರ್ಕ್ ಎಫೆಕ್ಟಿವ್ ಆಗಿರುತ್ತೆ. ಇದೆಲ್ಲವೂ ಸಹ ಇದ್ದರೆ ನಿಮಗೆ ಗುಡ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ನಿಮಗೆ ಹೆಚ್ಚು ಅವಕಾಶಗಳು, ಪ್ರಮೋಷನ್ಗಳು ಈ ಥರ ಸಿಗ್ತಾ ಹೋಗುತ್ತೆ. ಆರ್ಟ್ಸ್ ರಿಲೇಟೆಡ್ ಜಾಬ್ಸ್ ಏನಲ್ಲ, ನಮ್ಮ ಕಲಾ ವಿಭಾಗದಲ್ಲಿ ಓದಿದ ಮಕ್ಕಳಿಗೆ ಯಾವುದೆಲ್ಲ ಉದ್ಯೋಗದಲ್ಲಿ ಅವಕಾಶಗಳಿದೆ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ SSLC ಆದಮೇಲೆ ಮಾರ್ಕ್ಸ್ ಕಮ್ಮಿ ಆದಾಗ ತೆಗೆದುಕೊಳ್ಳುವ ಸಬ್ಜೆಕ್ಟ್ ಅಲ್ಲ ಆರ್ಟ್ಸ್ ಎನ್ನುವಂಥದ್ದು. ಆರ್ಟ್ಸಲ್ಲಿ ತುಂಬ ಅವಕಾಶಗಳಿದೆ, ಅದು ಅಷ್ಟೊಂದು ಈಸಿಯೆಸ್ಟ್ ಆದ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಯಾವುದಾದ್ರೂ ಕೋರ್ಸನ್ನು ಅವರು ಚೂಸ್ ಮಾಡಿದರು, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಹೇಳಿದರು ಇದು ಬೆಸ್ಟ್ ಅಂತ, ಅಥವಾ ನಿಮ್ಮ ಪಕ್ಕದ ಮನೆಯವರು ಹೇಳಿದರು, ಹೀಗೆ ನೀವು ಯಾವುದೇ ಕೋರ್ಸನ್ನು ಚೂಸ್ ಮಾಡಬಾರ್ದು ಮಕ್ಕಳೇ. ನಿಮ್ಮ ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ಮಾತ್ರ, ನನ್ನ ಗೋಲ್ ಇದು, ನನಗೆ ಈಗ ಲಾಯರ್ ಆಗಬೇಕು, ಅದಕ್ಕೆ ಯಾವ ಕೋರ್ಸ್ಗಳನ್ನು ನಾನು ಕಲಿಬೇಕು ಅದನ್ನು ಮಾತ್ರ ನೀವು ಕಲ್ತ್ಕೊಂಡು ಹೋಗಬೇಕು. ಆಗ ಮಾತ್ರ ನೀವೇನು ಮಾಡ್ತೀರಾ, ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಈಗ ನಾನು ಯಾವುದೋ ಒಂದು ಯೋಚನೆಯಲ್ಲಿ ಇವಾಗ ನಾನು ಬಂದು
ಆರ್ಟ್ಸಲ್ಲಿ ಜಾಯ್ನ್ ಆಗ್ತೀನಿ. ಅದಾದಮೇಲೆ ನನಗೆ ಅನಿಸ್ತು ನಾನು ಸೈಂಟಿಸ್ಟ್ ಆಗಬೇಕು ಅಂತ. ಆಗ ನಾನು ಪುನಃ ಇಲ್ಲಿಂದ ನನಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಹೇಗೋ ಕಷ್ಟದಲ್ಲಿ ಮುಗಿಸಿರ್ತೀರ 1 ವರ್ಷ ಏನೋ, ಮತ್ತು ಪುನಃ ನೀವು ಚೇಂಜ್ ಆಗ್ತೀರಾ. ಈಗ ನಿಮಗೆ ಟೈಮ್ ಎನ್ನುವಂಥದ್ದು ಏನಾಗುತ್ತೆ, ನಿಮ್ಮದು ವೇಸ್ಟ್ ಆಗ್ತಾ ಇರುತ್ತೆ, ನಿಮ್ಮ ಸ್ಕಿಲ್ ಡೆವಲಪ್ ಮಾಡಲಿಕ್ಕಿರೋ ಟೈಮ್ ಸಿಗಲ್ಲ. ಹಾಗಾಗಿ ಮೊದಲೇ ಅದನ್ನು ಡಿಸೈಡ್ ಮಾಡೋಕ್ಕೆ ಶುರು ಮಾಡಬೇಕು. ನಾವು ಆರ್ಟ್ಸಲ್ಲಿ ರಿಲೇಟೆಡ್ ಆಗಿರುವಂತಹ ಏನಕ್ಕೆಲ್ಲ ಅದರ ಒಳಗೊಂಡಿದೆ ಆರ್ಟ್ಸ್ ಎನ್ನುವಂಥದ್ದು, ಸೊಸೈಟಿ, ಸಮಾಜದ ಬಗೆಗಿನ ಕೆಲವೊಂದು ವಿಷಯಗಳಾಗಿರ್ಬೋದು, ಜನರು, ಭಾಷೆ, ಇತಿಹಾಸ ಮತ್ತು ಎಕನಾಮಿಕ್ಸ್ ಎನ್ನುವಂಥದ್ದಾಗಿರುತ್ತೆ, ಅಥವಾ ಮಾನವನ ವರ್ತನೆ ಆಗಿರ್ಬೋದು. ಇದನ್ನು ಕಂಪ್ಲೀಟಾಗಿ ಒಳಗೊಂಡಿರುವುದೇ ನಮ್ಮ ಕಲಾ ವಿಭಾಗ ಎನ್ನುವಂಥದ್ದು, ಆರ್ಟ್ಸ್ ಎನ್ನುವಂಥದ್ದು. ಆರ್ಟ್ಸ್ನಲ್ಲಿ ಯಾವ ಸಬ್ಜೆಕ್ಟ್ ಎಲ್ಲ ಇರುತ್ತೆ ಅಂತ ಹೇಳಿದ್ರೆ ಕನ್ನಡ, ಇಂಗ್ಲೀಷ್ ಎನ್ನುವಂಥದ್ದು ಇರುತ್ತೆ. ಇದು ಕಂಪಲ್ಸರಿ, ಎಲ್ಲರಿಗೂ ಗೊತ್ತಲ್ವಾ. ಅದರಲ್ಲಿ ಕನ್ನಡ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಹಿಂದಿಯನ್ನು ಚೂಸ್ ಮಾಡ್ಕೊಳ್ಬೋದು. ಆದರೆ ಇಂಗ್ಲೀಷ್ ಎನ್ನುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಜೊತೆಯಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ, ಎಕನಾಮಿಕ್ಸ್ ಇಷ್ಟು ನೀವು PUCಯಲ್ಲಿ ಕಲಿತೀರ ಮಕ್ಕಳೇ. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡಿಗ್ರಿ ಅಲ್ವಾ. ನಿಮಗೆ ಡಿಗ್ರಿಯಲ್ಲಿ ನೀವು BA ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಸಹ ಏನು ಆಗಿರುತ್ತೆ, ಕನ್ನಡ, ಇಂಗ್ಲೀಷ್ ಎನ್ನುವಂಥದ್ದು ಇರುತ್ತೆ, ಅಥವಾ ಹಿಂದಿ, ಇಂಗ್ಲೀಷ್ ಎನ್ನುವಂಥದ್ದು ಇರುತ್ತೆ ಕಂಪಲ್ಸರಿಯಾಗಿ. ಜೊತೆಯಲ್ಲಿ ಎಕನಾಮಿಕ್ಸ್ ಎನ್ನುವಂಥದ್ದು ಇರುತ್ತೆ, ಮತ್ತು ಕನ್ನಡ ಮತ್ತು ಎಕನಾಮಿಕ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ. ಅದರಲ್ಲಿ ಸೋಷಿಯಾಲಜಿ ಮತ್ತು ಈಗ ತುಂಬ ಕಾಲೇಜುಗಳಲ್ಲಿ ಜಿಯೋಗ್ರಫಿ ಅನ್ನುವಂಥದ್ದು ಇದೆ, ಅದು ಕಂಪಲ್ಸರಿ ಆಗ್ತಾ ಇದೆ. ಅದರಲ್ಲಿ ನೀವು ಯಾವುದನ್ನು, ಇನ್ನೂ ತುಂಬ ವೇರಿಯಸ್ ಆಗಿರುವಂತಹ ಕೋರ್ಸಸ್ ಇದೆ, ಅದರಲ್ಲಿ ನಾವು ಸಬ್ಜೆಕ್ಟನ್ನು ನಾವು ಚೂಸ್ ಮಾಡಬೇಕು ಯಾವುದು ಬೇಕು ಅಂತ. ಹಾಗಾಗಿ ಅದರಲ್ಲಿ ಬೇಕಾಗಿರೋದಂಥದ್ದನ್ನು ಸೆಲೆಕ್ಟ್ ಮಾಡಿ ನಮಗೆ ಡಿಗ್ರಿಯನ್ನು ಮುಗಿಸ್ಬೋದು. ಡಿಗ್ರಿ ಮಾಡಿ ಮುಗಿಸಿ ಆದಮೇಲೆ ನೆಕ್ಸ್ಟ್ ಬೇಕಾದರೆ ಅದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಸಹ ಮಾಡ್ಬೋದು ಅಲ್ವಾ. MA ಇನ್ ಎಕನಾಮಿಕ್ಸು, MA ಇನ್ ಪೊಲಿಟಿಕಲ್ ಸೈನ್ಸು ಮಾಡ್ಬೋದು. ಇನ್ನು ನಿಮಗೆ ಕಾನೂನು ವಕೀಲಾಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಲಾ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ LLB ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು ಮಕ್ಕಳೇ. ಅದು ಅಲ್ಲ, ನಿಮಗೆ ಟೀಚಿಂಗಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿ ಆದಮೇಲೋ ಅಥವಾ ಡಿಗ್ರಿ ಮುಗಿಸಿದ ತಕ್ಷಣ ಏನು ಮಾಡ್ಬೋದು, ನಿಮಗೆ BEd ಎನ್ನುವಂಥದ್ದಕ್ಕೆ ನೀವು ಜಾಯ್ನ್ ಆಗಬೇಕು, ಇದು ಕಂಪಲ್ಸರಿ. ಅದರ ಜೊತೆಯಲ್ಲಿ ನಿಮಗೆ ಜರ್ನಲಿಸಮ್ ಮತ್ತು ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ನ್ಯೂಸ್ ಓದಲಿಕ್ಕೆ ಖುಷಿ ಆಗುತ್ತೆ, ಅಥವಾ ರಿಪೋರ್ಟ್ ಒಂದೊಂದು ಕಡೆಯಲ್ಲಿ ನಡೆಯೋ ನ್ಯೂಸನ್ನು ನನಗೆ ಬರ್ಕೊಂಡು ಬಂದು ಅದನ್ನು ಜನರಿಗೆ ಹೇಳಿಕೊಡುವ ಇಂಟ್ರೆಸ್ಟ್ ಎನ್ನುವಂಥದ್ದು ಇದೆ ಅಂತ ಆದರೆ ಈ ಕೋರ್ಸನ್ನು ಜರ್ನಲಿಸಮ್ ಮತ್ತು ಮೀಡಿಯಾ ಎನ್ನುವಂಥದ್ದನ್ನು ನಿಮಗೆ ಚೂಸ್ ಮಾಡ್ಬೋದು. ಆ್ಯಂಕರೆಲ್ಲ ಆಗಬೇಕು ಅಂತ ಆಸೆ ಇರುವ ಮಕ್ಕಳು, ಅಥವಾ ನಿಮಗೆ ಸೋಷಿಯಲ್ ವರ್ಕ್ ಎನ್ನುವಂಥದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ BSW MSWನ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಇದ್ಯಾವುದು ಬೇಡ, ನನಗೆ ಗೌರ್ಮೆಂಟ್ ಜಾಬ್ ಎನ್ನುವಂಥದ್ದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಪ್ರಿಪೇರ್ ಆಗ್ಬೋದು. ಈ ಟೈಮಲ್ಲಿ ನಿಮಗೆ ಆರ್ಟ್ಸಲ್ಲಿ ಇರುವಂಥ ತುಂಬ ಸಬ್ಜೆಕ್ಟ್ಗಳೇನುವಂಥದ್ದು ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. FD ಆಗಿರ್ಬೋದು, ST ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿದ್ರೆ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ಜಾಬ್ ಆಪರ್ಚುನಿಟಿ ಎನ್ನುವಂಥದ್ದು ಆರ್ಟ್ಸ್ ಮಕ್ಕಳಿಗೆ ಇದೆ. ಅದ್ರ ಜೊತೆಯಲ್ಲಿ ನಿಮಗೇನು ಮಿಲಿಟರಿಗೆ ಸೇರಬೇಕು ಅಂತ ಹೇಳಿದ್ರೆ ಅದಕ್ಕೂ ಇರುವಂತಹ ಈ ಕೋರ್ಸನ್ನೆಲ್ಲ ಓದ್ತಾನೆ ಅದನ್ನು ಸಹ ಮಾಡೋಕ್ಕೆ ಹೋಗ್ಬೋದು. ಜೊತೆಯಲ್ಲಿ ನಿಮಗೆ ಸಿವಿಲ್ ಸರ್ವಿಸ್, ನನಗೆ ಇದು ಯಾವುದು ಬೇಡ, ತುಂಬ ಒಳ್ಳೆ ಇರೋದ್ರಲ್ಲಿ ತುಂಬ ಒಳ್ಳೆ ರ್ಯಾಂಕಿಂಗ್ ಜಾಬೇ ಬೇಕು ಅಂತ ಹೇಳಿದ್ರೆ IASಗೆ ಪ್ರಿಪೇರ್ ಆಗ್ಬೋದು ಅಲ್ವಾ. ಸಿವಿಲ್ ಸರ್ವಿಸಲ್ಲೂ ನಿಮಗೆ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಈ ಸಬ್ಜೆಕ್ಟೆಲ್ಲ ಅದರಲ್ಲೂ ಇಂಪಾರ್ಟೆಂಟ್ ನಿಮಗೆ. ಜಿಯೋಗ್ರಫಿ, ಎಕನಾಮಿಕ್ಸ್ ಇದೆಲ್ಲ ತುಂಬ, ಲ್ಯಾಂಗ್ವೇಜ್ ಆಗಿರ್ಬೋದು, ಇದೆಲ್ಲ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಹಾಗಾಗಿ ಇದನ್ನು ನಿಮಗೆ ಸಿವಿಲ್ ಸರ್ವಿಸ್ ಗೋಲ್ ಇದೆ ಅಂತ ಹೇಳಿದ್ರೆ ಆರ್ಟ್ಸ್ ಎನ್ನುವಂಥದ್ದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟನ್ನು ಚೂಸ್ ಮಾಡಿ ನೆಕ್ಸ್ಟ್ ಏನು ಅನ್ನುವಂಥದ್ದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೀವೀಗ ಕಾಮರ್ಸನ್ನು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾಮರ್ಸ್ ರಿಲೇಟೆಡ್ ಜಾಬ್ಸ್ ಏನಲ್ಲ ಅಂತ ನೋಡೋದಾದರೆ, ಕಾಮರ್ಸಲ್ಲಿ ನಾವು ಬಿಸ್ನೆಸ್ ಬಗ್ಗೆ, ಮನಿ ಬಗ್ಗೆ, ವ್ಯಾಪಾರದ ಬಗ್ಗೆ ಆಗಿರ್ಬೋದು, ಹಣದ ಬಗ್ಗೆ, ಅಕೌಂಟ್ಸ್ ಲೆಕ್ಕಗಳಾಗಿರ್ಬೋದು, ಫಿನಾನ್ಸ್ ಹಣಕಾಸಿನ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಕುರಿತ ಅಧ್ಯಯನವೇ ಕಾಮರ್ಸಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದರ ಜೊತೆಯಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಇಂಗ್ಲೀಷ್ ಅಥವಾ ಹಿಂದಿ ಇಂಗ್ಲೀಷ್ ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ಯಾವ ಸಬ್ಜೆಕ್ಟೆಲ್ಲ ನೀವು ಓದ್ತಾ ಹೋಗ್ತೀರಾ, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಇದೇ ಥರ ರಿಲೇಟೆಡ್ ಆದಂತಹ ಸಬ್ಜೆಕ್ಟನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ನೀವು ಒಂದು ವಿಷಯ ಮಾತ್ರ ಯೋಚನೆ ಮಾಡಬಾರ್ದು ಮಕ್ಕಳೇ, ನೀವು ಕಾಮರ್ಸನ್ನ ಓದಿದರೆ ನಾನು ಅಲ್ಟಿಮೇಟಾಗಿ ದೊಡ್ಡ ಜಾಬ್ ಅಂತ ಹೇಳಿದ್ರೆ ಯಾವುದು ಚಾರ್ಟೆಡ್ ಅಕೌಂಟೆಂಟ ಮಾತ್ರ, CA ಮಾತ್ರ ಆಗ್ಬೋದು ಎನ್ನುವಂಥದ್ದು ತಪ್ಪು. ಕಾಮರ್ಸ್ ಅಲ್ಲಿ ಓದಿದ್ರು ಸಹ ನಿಮಗೆ ಅನೇಕ ಜಾಬ್ ಆಪರ್ಚುನಿಟಿ ಅನ್ನುವಂಥದ್ದು ಇವಾಗ ಇದೆ. ಏನೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, ನೀವು PUCಯಲ್ಲಿ ನೀವು ಕಾಮರ್ಸನ್ನು ತಗೊಂಡೋದಾದರೆ ನೀವು PUCಲಿ ಈ ಸಬ್ಜೆಕ್ಟ್ನೆಲ್ಲ ಕಲಿತಾ ಹೋಗ್ತೀರಾ. ಅದಾದಮೇಲೆ ನೆಕ್ಸ್ಟ್ ನೀವು ಡಿಗ್ರಿಯಲ್ಲಿ BCom, BBO, BCA ಯಾವುದಾದ್ರನ್ನ ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಇವಾಗದ್ದು ಕಾಲಘಟ್ಟಕ್ಕೆ ಯಾವತ್ತು ಹೇಳ್ತಾ ಹೋಗ್ತಾರೆ, BCA ತಗೊಂಡ್ರೆ
ಯಾವುದು ಕಂಪ್ಯೂಟರ್ ಸೈನ್ಸನ್ನು ಸಹ ನಿಮ್ಮ ಜೊತೆ ನಿಮ್ಮ ಸಬ್ಜೆಕ್ಟ್ ಜೊತೆ ಆ್ಯಡ್ ಆಗುವಂಥದ್ದು. ನಿಮಗೆ ಈಗ ಕಂಪನಿಗಳೆಲ್ಲ ಜಾಬಿಗೆ ನಾನು ಹೋಗಬೇಕು, ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಹಾಗಾಗಿ ನಿಮ್ಮ ಕೋರ್ಸಲ್ಲಿ ನೀವು ತೆಗೆಯುವಂಥ ಸಬ್ಜೆಕ್ಟಲ್ಲಿ ಯಾವ ಕೋರ್ಸನ್ನು ಚೂಸ್ ಮಾಡ್ತೀರಾ ಅದರಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಆದಷ್ಟು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಅವರು ಈ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋ ಮಕ್ಕಳು. ಅದೇ ಥರ ನೀವು ನೆಕ್ಸ್ಟ್ MBA MCom ಬೇಕಾದರೂ ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋದಾದರೆ ಮಾಡ್ಬೋದು ಮಕ್ಕಳೇ. ಇದರಲ್ಲಿ ನೆಕ್ಸ್ಟ್ ನೀವು ಟೀಚಿಂಗ್ ಇಂಟ್ರೆಸ್ಟ್ ಇರೋ ಮಕ್ಕಳಾದರೆ ಕಾಮರ್ಸ್ ಆದರೆ MBA MCom ಆದಮೇಲೆ ನಿಮಗೇನು ಮಾಡಬೇಕು, ಅಥವಾ ಡಿಗ್ರಿ ಆದ ತಕ್ಷಣ ನಿಮಗೆ B.Ed ಮಾಡಿದರೆ ಟೀಚರ್ ಆಗ್ಬೋದು. ಅದಲ್ಲ ನನಗೆ ಪ್ರೊಫೆಷ್ನಲ್ ಕೋರ್ಸ್ ಆಗಬೇಕು ಅಂತ ಹೇಳಿದ್ರೆ CA CS ಎನ್ನುವಂಥದ್ದು ಇದೆ. ಜೊತೆಯಲ್ಲಿ ಬ್ಯಾಂಕಿಂಗ್ ಬಗ್ಗೆನೂ ನಿಮಗೆ ಕಲಿತಾ ಹೋಗ್ಬೋದು, ಫಿನಾನ್ಸ್, ಟ್ಯಾಕ್ಸೇಷನ್, ಇನ್ಶೂರೆನ್ಸ್, ಬಿಸ್ನೆಸ್ ಅನಾಲಿಟಿಕಲ್, ಈ ಥರ ನಿಮಗೆ ವೇರಿಯಸ್ ಆಗಿರುವಂತಹ ಸಬ್ಜೆಕ್ಟನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಆದರೆ ಇದೆಲ್ಲವನ್ನು ಮಾಡೋದಾದ್ರೂ ಸಹ ಮಕ್ಕಳೇ ಒಂದು ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಕಾಮರ್ಸ್ ಮಕ್ಕಳು ಮೇಯ್ನಾಗಿ ಒಂದು ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಎನ್ನುವಂಥದ್ದು ಇರಲೇಬೇಕು. ನಾನು ಈಗ ಆರ್ಟ್ಸ್ ಮಕ್ಕಳಿಗೆ ಹೇಳಿತರ ನಮಗೆ ಬೇಸಿಕ್ ನಾಲೆಡ್ಜ್ ಇಲ್ಲದ ಮಕ್ಕಳಾದರೆ ಅದನ್ನು ನಿಮಗೆ ಟೈಮ್ ಸಿಗುವಾಗ, ಈಗ ಮಧ್ಯಾಹ್ನ ತನಕ ಕ್ಲಾಸ್ ಇರೋದಾದರೆ ಅದಾದಮೇಲೆ 1 hour 2 hour ನೀವು ಯಾವುದಾದ್ರೂ ಒಂದು ಕಂಪ್ಯೂಟರ್ ಸ್ಟಡೀಸಲ್ಲಿ ಹೋಗಿ ಕಂಪ್ಯೂಟರ್ದು ಬೇಸಿಕ್ ಕಲೀರಿ ಮಕ್ಕಳೇ. ಅದು ಕಲಿಬೇಕು, ಬೇಸಿಕ್ ಅನ್ನೋದು ಬೇಕು. ಅದರ ಜೊತೆಯಲ್ಲಿ ಆದಷ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾನೀಗ ಹೇಳಿದ ಥರ ಕಂಪ್ಯೂಟರ್ ಸೈನ್ಸ್ ಎನ್ನುವಂತಹ ಇರುವ ಸಬ್ಜೆಕ್ಟನ್ನ ನೀವು ಸೆಲೆಕ್ಟ್ ಮಾಡಬೇಕು ಈಗ ಕಾಮರ್ಸಲ್ಲಿ. ಜೊತೆಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅದರಲ್ಲಿ ಆದಷ್ಟು ಅಟೆಂಡ್ ಮಾಡಿ ಮಕ್ಕಳೇ. ಎಲ್ಲ ಕಾಲೇಜುಗಳಲ್ಲೂ ಡಿಗ್ರಿಗೆ ಬಂದ ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಎನ್ನುವಂಥದ್ದು ಇರುತ್ತೆ ಕಾಲೇಜುಗಳಲ್ಲಿ, ಅವರು ಏನಿದ್ರು ಮಾಡ್ತಾರೆ. ಆಗ ನೀವು ನಿಮಗೆ ಏನು ಹೆದರಿಕೆ ಇದ್ರೂ ಪರವಾಗಿಲ್ಲ, 1-2 ನೀವು ಅಟೆಂಡ್ ಮಾಡ್ತಾ ನಿಮ್ಮ ಕಾನ್ಫಿಡೆನ್ಸ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಂಪನಿಯಲ್ಲಿ ಏನೆಲ್ಲ ಬೇಕು ಎನ್ನುವಂಥದ್ದು ಸಹ ನಿಮಗೆ ತಿಳ್ಕೊಳ್ಳೋಕ್ಕೆ ನೀವು ಶುರು ಮಾಡ್ತೀರಾ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಆದಷ್ಟು ಕಾಮರ್ಸ್ ಮಕ್ಕಳು ಮಾತ್ರ ಅಲ್ಲ, ಆರ್ಟ್ಸ್ ಆದರೂ ಅಷ್ಟೇ, ಸೈನ್ಸ್ ಆದರೂ ಅಷ್ಟೇ 1-2 ಕ್ಯಾಂಪಸ್ ಸೆಲೆಕ್ಷನ್ನ ನೀವು ಅಟೆಂಡ್ ಮಾಡಿ. ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿದ್ದರೆ ಮೇ ಬಿ ನಿಮ್ಮ ಫ್ಯೂಚರ್ ಎನ್ನುವಂಥದ್ದು ಅಲ್ಲಿಂದನೇ ಸೆಟ್ ಆಗ್ಬೋದು, ಅಥವಾ ನಿಮಗೆ ಐಡಿಯಾ ಸಿಗುತ್ತೆ ಮಕ್ಕಳೇ. ಅಲ್ಲಿ ಹೋಗಿ ಕೆಲವೊಂದು ಸತಿ ನಿಮಗೆ ಬೇಜಾರಾಗ್ಬೋದು, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಲೂ ಅನಿಸ್ಬೋದು. ಪರವಾಗಿಲ್ಲ, ಅವರು ಮತ್ತು ನೀವು ಮಾತ್ರ ಕಾಣುವಂಥದ್ದು. ನಿಮ್ಮ ಫ್ಯೂಚರ್ ಎನ್ನುವಂಥದ್ದು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಆಗುವಂಥ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಎನ್ನುವಂಥದ್ದು ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಸೊ ನೀವು ಆದಷ್ಟು ಕ್ಯಾಂಪಸ್ ಸೆಲೆಕ್ಷನ್ನ ಅಟೆಂಡ್ ಮಾಡಬೇಕು. ಕಾಮರ್ಸ್ ರಿಲೇಟೆಡ್ ಜಾಬ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ನಿಮಗೆ ಒಳ್ಳೆ ಕಾಮರ್ಸಲ್ಲಿ ನಾವೇನು ತುಂಬ ಒಂದು ಉನ್ನತವಾದಂಥ ಪ್ರತಿಷ್ಠಿತವಾದಂಥ ಒಂದು ಜಾಬ್ ಅಂತಲೇ ಕರಿತಾ ಹೋಗ್ತೀವಿ. ಆದರೆ ಬರೀ ಚಾರ್ಟೆಡ್ ಅಕೌಂಟೆಂಟ್ ಮಾತ್ರ ಅಲ್ಲ ಮಕ್ಕಳೇ, ಇವಾಗದ್ದು ಈಗಿನ ಈ ಫಾಸ್ಟ್ ಗ್ರೋತಲ್ಲಿ, ನಮ್ಮ ಸಮಾಜದ ಗ್ರೋತಲ್ಲಿ ಅದ್ರ ಜೊತೆ ಬೇರೆ ತುಂಬ ಜಾಬ್ಗೂ ಸಹ ಏನಿದೆ ಆಪರ್ಚುನಿಟಿ ಅನ್ನುವಂಥದ್ದು ಇದೆ. ಅದರಲ್ಲಿ ಅಕೌಂಟೆಂಟ್ ಆಗ್ಬೋದು, ನಿಮಗೆ ಲೆಕ್ಕವನ್ನು ನೋಡ್ಬೋದು ಯಾವುದಾದ್ರು ಕಂಪನಿಗಳಲ್ಲಿ. ಬ್ಯಾಂಕರ್ ಆಗ್ಬೋದು, ಬ್ಯಾಂಕ್ ಎಕ್ಸಾಮೆಲ್ಲ ಬರೆದ್ರೂ ಸಹ ನಿಮಗೆ ಬ್ಯಾಂಕಲ್ಲೂ ಸಹ ತುಂಬ, ಅದಲ್ಲದೆ ಬೇರೆ ತುಂಬ ಜಾಬ್ ಆಪರ್ಚುನಿಟಿ ಅನ್ನುವಂಥದ್ದು ಇದೆ. ಫಿನಾನ್ಷಿಯಲ್ ಅನಲಿಸ್ಟ್ ಆಗ್ಬೋದು, ಕಂಪನಿ ಸೆಕ್ರೆಟ್ರಿ ಅನ್ನುವಂಥದ್ದು ಆಗುತ್ತೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು, ಬಿಸ್ನೆಸ್ ಅನಾಲಿಸ್ಟ್ ಆಗ್ಬೋದು, ಇನ್ಶೂರೆನ್ಸ್ ಅನ್ನೋದು ಪ್ರೊಫೆಷ್ನಲ್ ಆಗ್ಬೋದು, ಎಂಟರ್ಪ್ರನರ್ ಆಗ್ಬೋದು. ಇದು ಯಾವುದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಂತವಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ನೀವೇ ಶುರು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದಲ್ವ. ಕಾರಣ ನಿಮಗೆ ಎಲ್ಲ ತುಂಬ ಐಡಿಯಾಸ್ ಎನ್ನುವಂಥದ್ದು ಸಿಗುತ್ತೆ. ಯಾವ ರೀತಿ ಹಣವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಅದರದ್ದು ಸೇವಿಂಗ್ಸ್ ಎನ್ನುವಂಥದ್ದನ್ನು ಹೇಗೆ ಮಾಡಬೇಕು, ಅದ್ರ ಜೊತೆಯಲ್ಲಿ ಹೇಗೆ ಪ್ರಾಫಿಟ್ ಯಾವ ರೀತಿ ನಾವು ಹೆಚ್ಚು ಮಾಡ್ಕೊಳ್ಬೇಕು ಎನ್ನುವಂಥದ್ದೆಲ್ಲ ನಿಮ್ಮ ಕೋರ್ಸಲ್ಲಿ ನೀವು ಕಲ್ತಿರ್ತೀರ. ಹಾಗಾಗಿ ನಿಮಗೆ ಓನ್ ಆಗಿರೋ ಬಿಸ್ನೆಸ್ಸನ್ನು ಸಹ ಶುರು ಮಾಡ್ಬೋದು. ಹಾಗಾಗಿ ಇಷ್ಟೆಲ್ಲ ಜಾಬ್ ಆಪರ್ಚುನಿಟಿ ಅನ್ನೋಂಥದ್ದು ಇದೆ. ಇನ್ನು ಸೈನ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋರಾದರೆ ಸೈನ್ಸಲ್ಲಿ ನಾವು ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇದೆಲ್ಲವನ್ನು ಓದ್ತಾ ಹೋಗ್ತೀವಿ. ಜೊತೆಯಲ್ಲಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇಲ್ಲೂ ಬರುತ್ತೆ, ಕನ್ನಡ, ಹಿಂದಿ, ಇನ್ನೊಂದು ಕಡೆ ಇಂಗ್ಲೀಷ್ ಅನ್ನುವಂಥದ್ದು ಇರುತ್ತೆ. ಇದನ್ನು ನೀವು PUCಯಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದಾದಮೇಲೆ ನೆಕ್ಸ್ಟ್ ನೀವು ಡಿಗ್ರಿ ಮಾಡುವಾಗ BSc ಅಥವಾ BCA ಇದರಲ್ಲಿ ನಿಮಗೆ ಚೂಸ್ ಮಾಡ್ಬೋದು. ತುಂಬ ಕಂಪ್ಯೂಟರ್ ಸೈನ್ಸನ್ನು ನಿಮಗೆ ಓದಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು BCAನ ಮಾಡ್ಬೋದು. BSc ಅನ್ನುವಂಥದ್ರಲ್ಲೂ ಸಹ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥದ್ದು ಇದೆ. ಅದರ ಜೊತೆಯಲ್ಲಿ ಕಂಪ್ಯೂಟರ್ ಸೈನ್ಸ್ದು ಕಂಪ್ಲೀಟಾಗಿ ಬರುವಂಥ ಸಬ್ಜೆಕ್ಟ್ ಎಲ್ಲವೂ ಸಹ ಬರೋದಿಲ್ಲ, ಆದರೆ ಕಂಪ್ಯೂಟರ್ ಸೈನ್ಸ್ ಅದೊಂದು ಟಚ್ ಸಹ ಇದೆ. ಜೊತೆಯಲ್ಲಿ ನೀವು ಪ್ಯೂರ್ ಸೈನ್ಸ್ ಅದು ಮೇಯ್ನಾಗಿ ಇರುವಂಥದ್ದನ್ನು ನೀವು ಕಲಿತಾ ಹೋಗ್ತೀರಾ. ಇಲ್ಲಿ ನಿಮಗೆ ನೆಕ್ಸ್ಟ್ ಇದಾದಮೇಲೆ ಕಂಪನಿಗಳಲ್ಲೆಲ್ಲ, ಈಗ ಸೈನ್ಸ್ ತಗೊಂಡಿದ್ದೀರಾ, ನೆಕ್ಸ್ಟ್ ನಿಮಗೆ ಕಂಪನಿಗಳಲ್ಲಿ ಇಂಟ್ರೆಸ್ಟ್ ಇದೆ. ಕಾರಣ ನಾನು ಇದನ್ನು ಓದ್ಕೊಂಡು ಏನಿದ್ರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಟೀಚರ್ ಆಗಲ್ಲ, ಆ ರೀತಿ ನಿಮ್ಮ ಮೈಂಡ್ ಸೆಟ್ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ ಮಕ್ಕಳೇ, ನೀವು BCAಯನ್ನು ಚೂಸ್ ಮಾಡೋದು ಒಳ್ಳೆಯದು. ಕಾರಣ ನಿಮಗೆ ತುಂಬ ವೇರಿಯಸ್ ಆಪರ್ಚುನಿಟಿ ಅನ್ನುವಂಥದ್ದು ಸಿಗುತ್ತೆ. ಆಗ ನೀವೇನು ಮಾಡ್ಬೋದು, BCAನ ತಗೊಳ್ಬೋದು.
ಅಲ್ಲ ನಿಮಗೆ BSc ಮಾಡಿಕೊಂಡೇ ನಾನು ಟೀಚಿಂಗಿಗೆ ಹೋಗಬೇಕು ಆ ರೀತಿ ಏನಾದರೂ ಮೈಂಡ್ಸೆಟ್, ಅಥವಾ ರಿಸರ್ಚ್ ಮಾಡಬೇಕು ನನಗೆ, ಅಥವಾ ನಾನು ಸೈಂಟಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೈಯರ್ ಎಜುಕೇಷನ್ ಎನ್ನುವಂಥದ್ದು ನಿಮಗೆ ಬೇಕಾಗುತ್ತೆ. ಆಗ ನೀವು MSc ಮಾಸ್ಟರ್ ಡಿಗ್ರಿ ಮಾಡಬೇಕಾಗುತ್ತೆ, ಜೊತೆಯಲ್ಲಿ PhD ಅನ್ನುವಂಥದ್ದನ್ನು ಮಾಡಬೇಕಾಗುತ್ತೆ. ಅದಲ್ಲದೆ ನೀವು ಬರೀ ಡಾಕ್ಟ್ರ್ ಆಗಬೇಕು ಅಂತ ಹೇಳಿದ್ರೆ ಅದೊಂದು ನೋಬೆಲ್ ಆಗಿರುವಂಥ ಮತ್ತು ಇನ್ನು ಸ್ಟೇಬಲ್ ಆಗಿರೋ ಜಾಬ್ ಅಲ್ವಾ, ಅದಕ್ಕೆ MBBSಗೆ ನೀವು ಜಾಯ್ನ್ ಆಗಬೇಕು. ಒಂದು 5 years ಲಾಂಗ್ ಜರ್ನಿ ಅನ್ನುವಂಥದ್ದು ಇರುತ್ತೆ. ಜಾಬಲ್ಲಿ ನೀವು ಚೆನ್ನಾಗಿ ಓದಿ ನಿಮ್ಮ ಸ್ಕಿಲ್ಸ್ನೆಲ್ಲ ಡೆವಲಪ್ ಮಾಡ್ಕೊಂಡು ನೀವು ಒಳ್ಳೆ ಪೇಷನ್ಸ್ ಎಲ್ಲ ನಿಮಗೆ ಮೈಗೂಡಿಸ್ಕೊಂಡಾಗ ಒಂದು ಉತ್ತಮವಾದ ಡಾಕ್ಟರ್ ಆಗ್ಬೋದು. ಎಂಜಿನಿಯರಿಂಗ್ ಅಂತ ಎನ್ನುವಂಥದ್ದಕ್ಕೆ ಇವಾಗ ಹೆಚ್ಚಿನ ಸ್ಕೋಪ್ ಎನ್ನುವಂಥದ್ದು ಇದೆ ಮಕ್ಕಳೇ. ಅಲ್ಲಿ ನಾವು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಅದಲ್ಲದೆ ಇವಾಗ ಹೆಚ್ಚಾಗಿ ಇಂಜಿನಿಯರಿಂಗಿಗೆ ಜಾಸ್ತಿ ಏನು ಮಾರ್ಕೆಟ್ ಅಥವಾ ಡಿಮ್ಯಾಂಡ್ ಇರುವಂಥದ್ದು ಯಾವುದೆಲ್ಲ ಅವರು ಓದ್ಕೊಂಡ್ರಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಕಲ್ತಿರಬೇಕು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ರೊಬಾಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಡಾಟಾ ಸೈನ್ಸ್ ಇದನ್ನು ಕಲಿತವರಿಗೆ ಹೆಚ್ಚಿನ ಡಿಮ್ಯಾಂಡ್ ಎನ್ನುವಂಥದ್ದು ಇದೆ. ಸೊ ನೀವು ಇದಕ್ಕೆ ಇದೆಲ್ಲ ಇನ್ಕ್ಲೂಡ್ ಆಗಿರೋ ಸಬ್ಜೆಕ್ಟನ್ನ ನೋಡಿಕೊಂಡು ಚೂಸ್ ಮಾಡಿ. ಆಗ ನಿಮಗೆ ಇದನ್ನು ಬೇಕಾದರೂ ಮಾಡ್ಬೋದು. ಆದರೆ ನೀವು ತುಂಬ ಏನು ಜಾಬಲ್ಲಿ ಒಳ್ಳೊಳ್ಳೆ ಡಿಮ್ಯಾಂಡ್ ಇರುವಂತಹ ಜಾಬನ್ನೇ ನಾವು ಮಾಡಬೇಕು ಅಂತ ಹೇಳೋದಾದರೆ ಈ ಕೋರ್ಸ್ಗಳನ್ನು ಸಹ ಈ ಸಬ್ಜೆಕ್ಟ್ಗಳನ್ನು ಸಹ ಇನ್ಕ್ಲೂಡ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿ. ಹಾಗಾದರೆ ಸೈನ್ಸ್ ರಿಲೇಟೆಡ್ ಆಗಿರುವ ಜಾಬ್ಸ್ ಯಾವುದಲ್ಲ? ಡಾಕ್ಟರ್ ಇದೆ, ಇಂಜಿನಿಯರ್ ಇದ್ದಾರೆ, ನರ್ಸ್ ಇದೆ, ಫಾರ್ಮಸಿಸ್ಟ್ ಇದೆ, ಸೈಂಟಿಸ್ಟ್ ಇದೆ, ಸಾಫ್ಟ್ವೇರ್ ಡೆವಲಪರ್, AI ಸ್ಪೆಷಲಿಸ್ಟ್, ಡಾಟಾ ಸೈಂಟಿಸ್ಟ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ಬಯೋಟೆಕ್ನಾಲಜಿ ಪ್ರೊಫೆಷನಲ್ ಅಥವಾ ಟೀಚರ್ಸ್ ಇದೆಲ್ಲವೂ ಸಹ ಇದೆ. ಆದರೆ ಮಕ್ಕಳೇ ನೀವು ಈಗ ಸಾಫ್ಟ್ವೇರ್ ಆಗಿರ್ಬೋದು, AI, ಸೈಬರ್ ಸೆಕ್ಯೂರಿಟಿ ಇದೆಲ್ಲ ಮಾಡಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ದು ನಾಲೆಡ್ಜ್ ಎನ್ನುವಂಥದ್ದು ಸಹ ನಿಮಗೆ ಇರಬೇಕು. ಹಾಗಾಗಿ ನೀವು ಆದಷ್ಟು ಇದರಲ್ಲಿ ನಿಮಗೆ ಯಾವುದಾದ್ರೂ ಕಂಪನಿಗಳಲ್ಲೂ ಅಥವಾ ಈ ಜಾಬ್ಗಳಲ್ಲೂ ಕೈ ತುಂಬ ಸಂಬಳ ಸಿಗುತ್ತೆ, ಒಂದು ಸ್ಟೇಬಲ್ ಆದ ಜಾಬ್ ಬೇಕು ಅಂತಂದರೆ ಇದನ್ನೆಲ್ಲ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಆದರೆ ಅದರ ಜೊತೆಯಲ್ಲಿ ಟೆಕ್ನಾಲಜಿದು ನಾಲೆಡ್ಜ್ ಅನ್ನೋದು ತುಂಬ ಬೇಕಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಯಾವುದೇ ಜಾಬ್ ಎನ್ನುವಂಥದ್ದು ಸಣ್ಣದ್ದು ಅಲ್ಲ, ದೊಡ್ಡದ್ದು ಅಲ್ಲ. ನೀವು ಆಯ್ಕೆ ಮಾಡುವಂತಹ ವೃತ್ತಿಯಲ್ಲಿ ನಿಮ್ಮ ಇಂಟ್ರೆಸ್ಟ್ ಆಗಿರ್ಬೋದು, ನಿಮ್ಮ ಸ್ಕಿಲ್ ಎನ್ನುವಂಥದ್ದಾಗಿರ್ಬೋದು, ನಿಮ್ಮ ಪರಿಶ್ರಮ ಎನ್ನುವಂಥದ್ದು ಇದ್ದರೆ ಮಾತ್ರ ಆ ವೃತ್ತಿಯಲ್ಲಿ ನಾವು ಏನಾಗ್ತೀರಾ ಸಕ್ಸೀಡ್ ಎನ್ನುವಂಥದ್ದು ಆಗುತ್ತೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಅದುವರೆಗೂ ಲರ್ನ್ ವಿತ್ ವಿನೀತಾ ಎನ್ನುವಂತಹ ಚಾನಲ್ನ ಈ ವಿಡಿಯೋ ನಿಮಗೆ ಆಸಕ್ತಿದಾಯಕವಾಗಿದ್ದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮಕ್ಕಳೇ, ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಲರ್ನ್ ವಿತ್ ವಿನೀತಾ ಎನ್ನುವ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾಲದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಏನಂದರೆ ಭವಿಷ್ಯದಲ್ಲಿ ಯಾವ ಉದ್ಯೋಗಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಎಲ್ಲಿ ಹೆಚ್ಚಿನ ಅವಕಾಶಗಳು ಎನ್ನುವಂಥದ್ದು ದೊರೆಯುತ್ತದೆ ಅಂತ. ಕೆಲವೊಬ್ಬರಂತೂ ಅಂದ್ಕೊಂಡಿದ್ದಾರೆ ಡಾಕ್ಟರ್, ಇಂಜಿನಿಯರಿಗೆ ಮಾತ್ರ ಉತ್ತಮ ಭವಿಷ್ಯ ಇದೆ ಅಂತ. ಅದು ಸರಿಯಲ್ಲ. ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ತುಂಬ ಇನೋವೇಷನ್ಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಇದೆಲ್ಲ ಡೆವಲಪ್ ಆಗ್ತಾ ಏನಾಗುತ್ತೆ ಹೆಚ್ಚು ಉದ್ಯೋಗಗಳ ಅವಕಾಶಗಳು ಸೃಷ್ಟಿ ಆಗ್ತಾ ಇವೆ. ಹಾಗಾಗಿ ಯಾವ ಕೋರ್ಸನ್ನು ನಾವು ಚೂಸ್ ಮಾಡಬೇಕು, ಯಾವಾಗ ನಮ್ಮ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಬೇಕು, ಆಗ ಯಾವ ಜಾಬ್ ಎನ್ನುವಂಥದ್ದು ನಮಗೆ ಸಿಗುತ್ತೆ ಎನ್ನುವಂಥದ್ದನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕನೂ ಸ್ಕಿಪ್ ಮಾಡದೆ ನೋಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಜೊತೆಯಲ್ಲಿ ಶಿಕ್ಷಣ, ವೃತ್ತಿ ಮಾರ್ಗದರ್ಶನದ ವಿಡಿಯೋಗಳಿಗಾಗಿ ಲರ್ನ್ ವಿತ್ ವಿನೀತಾ ಎನ್ನುವ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಟಾಪ್ ಜಾಬ್ಸ್ ಫಾರ್ ದಿ ಫ್ಯೂಚರ್, ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಡಿಮ್ಯಾಂಡ್ ಇರುವಂತಹ ಜಾಬ್ಗಳು ಯಾವುದೆಲ್ಲ ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ನೀವು ಮೊದಲು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು, ಮೊದಲು ನೀವು ತಿಳ್ಕೊಳ್ಬೇಕಾದ ಕೆಲವೊಂದು ವಿಷಯಗಳಿದೆ. ನೀವು ಯಾವ ರೀತಿಯ ಕೋರ್ಸನ್ನು ಚೂಸ್ ಮಾಡಬೇಕು ಎನ್ನುವಂಥದ್ದು. ನೆಕ್ಸ್ಟ್ 10th ಮುಗಿಸಿ ಯಾವುದು PUCಯಲ್ಲಿ ಆರ್ಟ್ಸಾ, ಸೈನ್ಸಾ, ಕಾಮರ್ಸ್ ತೆಗಿಬೇಕಾ, ಅಥವಾ PUC ಆದಮೇಲೆ ನೆಕ್ಸ್ಟ್ ನಾನು ಯಾವುದನ್ನು ಚೂಸ್ ಮಾಡಬೇಕು ಎನ್ನುವಂಥದ್ದನ್ನು ಇನ್ನೊಬ್ಬರು ವಿದ್ಯಾರ್ಥಿಗಳು ಸ್ವತಃ ನಿಮ್ಮ ಇಂಟ್ರೆಸ್ಟ್ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೀವೇ ಸೆಲೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಪೋಷಕರದು ಅವರ ಖುಷಿಗೆ, ಅವರ ಇಂಟ್ರೆಸ್ಟಿಗೆ, ಅಥವಾ ನಿಮ್ಮ ಫ್ರೆಂಡ್ಸದ ಇಂಟ್ರೆಸ್ಟ್, ಅಥವಾ ಪಕ್ಕದ ಮನೆಯವರು ಹಾಗೆ ಹೇಳಿದರು, ನಿಮ್ಮ ರಿಲೇಟಿವ್ಸ್ ಹೀಗೆ ಹೇಳಿದರು ಅಂತ ಹೇಳ್ಕೊಂಡು ಯಾವತ್ತೂ ಸೆಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಏಕೆ ಮಾಡಬಾರ್ದು? ಈಗ ನಾನು ಹೇಳಿಕೊಡ್ತೀನಿ ನೋಡಿ. ಮೊದಲು ಯಾವುದೇ ಜಾಬ್ದ ಬಗ್ಗೆ ನಮಗೆ ಏನು ಕನಸಿದ್ರು ಫಸ್ಟ್ ನಮಗೆ
ಪ್ರತಿಯೊಬ್ಬರದ್ದು ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಬೇಕು. ಆಸಕ್ತಿ ಅಂತ ಹೇಳಿದ್ರೆ ಏನು? ಕೆಲವೊಂದು ಒಬ್ಬರಿಗೆ ಏನು ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಸ್ಟೋರಿ ಬುಕ್ಸ್ ಅನ್ನ ತುಂಬಾ ತಂದು ಓದ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಬರೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಎಷ್ಟು ಹೊತ್ತು ಬೇಕಾದ್ರೂ ಬರೆದ್ರು ಅವರಿಗೆ ಏನು ಸುಸ್ತಾಗಲ್ಲ, ಬರೀತಾನೆ ಇರ್ತಾರೆ. ಹಾಗಾಗಿ ಒಬ್ರೊಬ್ರಿಗೆ ಒಂದೊಂದು ವಿಷಯದಲ್ಲ ಇಂಟ್ರೆಸ್ಟ್ ಇದೆ, ಅದೇನು ಅನ್ನುವಂಥದ್ದನ್ನ ಗುರುತಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಆ ಇಂಟ್ರೆಸ್ಟ್ ಇದೆ, ಈಗ ನನಗೀಗ ಟೀಚರ್ ಆಗ್ಬೇಕು ಅಂತ ಹೇಳುವ ಇಂಟ್ರೆಸ್ಟ್ ಇದೆ, ಆದ್ರೆ ನನಗೆ ಅದಕ್ಕೆ ಬೇಕಾದ ಕೌಶಲ್ಯ ಎನ್ನುವಂಥದ್ದು ಇದೆಯಾ ಎನ್ನುವಂಥದ್ದನ್ನ ನೆಕ್ಸ್ಟ್ ನೋಡ್ಬೇಕು. ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಏನು? ಮೊದಲು ನನಗೆ ಒಳ್ಳೆ ಪೇಷನ್ಸ್ ಇರಬೇಕು, ತಾಳ್ಮೆ ಎನ್ನುವಂಥದ್ದು ಇರಬೇಕು. ಮತ್ತೆ ಮೊದಲು ನನಗೆ ಆ ವಿಷಯದ ಬಗ್ಗೆ ಕೆಲವೊಂದು ನಾಲೆಡ್ಜ್ ಎನ್ನುವಂಥದ್ದು, ಸಂಪೂರ್ಣವಾದ ವಿಷಯ ಜ್ಞಾನ ಇಲ್ಲದಿದ್ರೂ ಸ್ವಲ್ಪ ಆದ್ರೂ ನಮಗೆ ಇರ್ಬೇಕಲ್ವಾ, ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ಜ್ಞಾನ ಇರಬೇಕು. ಹಾಗಾಗಿ ಆ ಕೌಶಲ್ಯ ನನ್ನ ಹತ್ರ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ನಮ್ಮ ಏನು ಇಂಟ್ರೆಸ್ಟ್ ಇರುವ ವಿಷಯಕ್ಕೆ ನಾವು ಹೋಗ್ಬೇಕಾದ್ರೆ ಯಾವ ಕೋರ್ಸನ್ನ ಚೂಸ್ ಮಾಡಬೇಕು ಎನ್ನುವಂಥದ್ದನ್ನು ಸಹ ನಾವೇನ್ ಮಾಡಬೇಕು, ಡಿಸೈಡ್ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ, ಅದಕ್ಕೆ ಫ್ಯೂಚರ್ ಸ್ಕೋಪ್ ಇದೆಯಾ. ಟೀಚಿಂಗ್ ಎನ್ನುವಂಥದ್ದಕ್ಕೆ ಇವಾಗ ಮಾತ್ರ ಅಲ್ಲ, ಇನ್ನೊಂದು 2, 3, 4 ವರ್ಷ, ನಂದು ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗೋ ತನಕ 5, 10 ವರ್ಷ ಆದ್ರೂ ಸಹ ಟೀಚಿಂಗಿಗೆ ಏನಾದರೂ ಫ್ಯೂಚರ್ ಇದೆಯಾ, ಅದು ಆ ಕೋರ್ಸಿಗೆ ವ್ಯಾಲ್ಯೂ ಇದೆಯಾ ಅಂತ ನಾವು ನೋಡಬೇಕು. ಇದನ್ನ ಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು, ಯಾವುದೇ ನಮ್ಮ ಗೋಲ್ ಏನು ಎನ್ನುವಂಥದ್ದನ್ನ ಡಿಸೈಡ್ ಮಾಡಬೇಕು. ಎಕ್ಸಾಂಪಲ್ ಈಗ ಇದಕ್ಕೆ ಹೇಳ್ತಾ ಹೋಗ್ತೇನೆ. ಟೀಚಿಂಗ್, ನನಗೆ ಇಂಟ್ರೆಸ್ಟ್ ಇರೋದೇನು? ಟೀಚಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ನನಗೆ ಒಂದು ವಿಷಯವನ್ನ ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದು ನನ್ನ ಇಂಟ್ರೆಸ್ಟ್, ಆಸಕ್ತಿ ಅನ್ನುವಂಥದ್ದು ಇದೆ. ಆಗ ಅದ್ರ ಜೊತೆಯಲ್ಲಿ ನನಗೆ ಏನೆಲ್ಲ ಇದೆ, ಕಮ್ಯುನಿಕೇಶನ್ ಅಲ್ಲ. ಎಕ್ಸಾಂಪಲ್, ಈಗ ನನಗೆ ಟೀಚಿಂಗ್ ಎನ್ನುವಂಥದ್ದು ತುಂಬಾ ಇಂಟ್ರೆಸ್ಟ್ ಇದೆ, ಒಬ್ಬರಿಗೆ ಬೋಧನೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಒಂದು ವಿಷಯ ನನಗೆ ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಅಂತ ಇದೆ, ನನಗೆ ನನ್ನ ಇಂಟ್ರೆಸ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ಳಿ. ಆಗ ನನಗೆ ಕೆಲವೊಂದು ಕೌಶಲ್ಯ ಸ್ಕಿಲ್ಸ್ ಇದೆಯಾ ಅಂತ ನಾನು ನೋಡ್ಕೊಳ್ಬೇಕು. ಏನು? ಒಂದು ಕಮ್ಯುನಿಕೇಶನ್, ನನ್ನಲ್ಲಿ ಸಂವಹನ ಎನ್ನುವಂಥದ್ದು ಇದೆಯಾ, ಚೆನ್ನಾಗಿ ಮಾತನಾಡ್ತೀನ ನಾನು. ನೆಕ್ಸ್ಟ್ ಏನಿದೆ, ಪೇಷನ್ಸ್ ಎನ್ನುವಂಥದ್ದು ಇದೆಯಾ, ತಾಳ್ಮೆ ಇದೆಯಾ. ಟೀಚಿಂಗ್ ಅಲ್ಲಿ ಮೊದಲು ಬೇಕಾಗಿರೋದು ಏನು, ತಾಳ್ಮೆ ಎನ್ನುವಂಥದ್ದು ಬೇಕು. ನನಗೆ ಕೆಲವೊಂದು ವಿಷಯದ ಬಗ್ಗೆ ನಾಲೆಡ್ಜ್ ಇದೆ, ತಕ್ಷಣ ನಾನು ಅದನ್ನ ಇನ್ನೊಬ್ಬನಿಗೆ ಹೇಳಿಕೊಟ್ಟ ತಕ್ಷಣ ಅವ್ರು ಅರ್ಥ ಮಾಡ್ಕೊಳ್ಬೇಕು ಎನ್ನುವಂಥದ್ದು ತಪ್ಪಲ್ವಾ. ಕೆಲವೊಂದು ಸತಿ ಎರಡು ಬಾರಿ ಹೇಳ್ಬೇಕಾಗುತ್ತೆ, ಕೆಲವೊಂದು ಸತಿ ಅದರ ಮೆಥಡ್ ಅನ್ನ ಚೇಂಜ್ ಮಾಡಿ ಹೇಳಿಕೊಡ್ಬೇಕಾಗುತ್ತೆ, ಕತ್ತೆ ಕಟ್ಟಿ ಹೇಳ್ಬೇಕಾಗುತ್ತೆ, ಹಾಡಾಗಿ ಹೇಳಿಕೊಡ್ಬೇಕಾಗುತ್ತೆ, ಏನಾದ್ರೂ ಒಂದು ಮಾದರಿಯಲ್ಲಿ ಹೇಳಿಕೊಡ್ಬೇಕಾಗುತ್ತೆ. ಹಾಗಾಗಿ ಆ ವಿಷಯ ಇನ್ನೊಬ್ಬರಿಗೆ ತಲುಪೋ ತನಕನೂ ನಾನು ಹೇಳಿಕೊಡ್ತಾನೆ ಇರಬೇಕು. ಆಗ ನನಗೆ ತುಂಬಾ ಪೇಷನ್ಸ್ ಎನ್ನುವಂಥದ್ದು ಬೇಕು. ನಂತರ ಏನ್ ಬೇಕು, ಸಬ್ಜೆಕ್ಟ್ ನಾಲೆಡ್ಜ್ ಎನ್ನುವಂಥದ್ದು ಬೇಕು. ಈಗ ನಾನು ಎಕನಾಮಿಕ್ಸ್ ಟೀಚರ್ ಅಂದ್ರೆ ನನಗೆ ಎಕನಾಮಿಕ್ಸ್ ವಿಷಯದ ಬಗ್ಗೆ ಸ್ವಲ್ಪ ಆದ್ರೂ ನಾಲೆಡ್ಜ್ ಇರಬೇಕು. ನಿಮಗೆ ಬೇರೆ ಯಾವ್ದಾದ್ರು ಇಂಗ್ಲಿಷ್ ಆದ್ರೆ ನಿಮಗೆ ಇಂಗ್ಲಿಷ್ ನಾಲೆಡ್ಜ್ ಬೇಕು. ಇದೆಲ್ಲ ನಿಮ್ಮ ಹತ್ರ ಇದೆಯಾ, ಸ್ಕಿಲ್ಸ್ ಇದೆಯಾ, ಈ ಕೌಶಲ್ಯಗಳೆಲ್ಲ ನಿಮಗೆ ಇದೆಯಾ ಅಂತ ಗೊತ್ತಾಗಬೇಕು. ಆಗ ನಿಮ್ಮ ಫ್ಯೂಚರ್ ಏನಾಗಿರುತ್ತೆ, ಟೀಚರ್ ಎನ್ನುವಂಥದ್ದು ನೀವು ಚೂಸ್ ಮಾಡ್ಬೋದು, ಸೆಲೆಕ್ಟ್ ಎನ್ನುವಂಥದ್ದು ಮಾಡ್ಬೋದು. ಅದೇ ತರ ನಿಮಗೆ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಎನ್ನುವಂಥದ್ದು ಯಾವ್ದ್ರಲ್ಲಿ ಇದೆ, ಮ್ಯಾಥ್ಸ್ ಅಲ್ಲಿ ಇದೆ. ಅಥವಾ ಮೆಷಿನ್ಗಳು, ಯಂತ್ರಗಳನ್ನೆಲ್ಲ ನೋಡುವಾಗ ನಿಮಗೆ ಅದರಲ್ಲಿ ಏನೋ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಳ್ಳಿ. ಅದ್ರ ಜೊತೆ ಇದು ಇದೆ ಅಂತ ಹೇಳಿ ಆಗ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಡಿಸೈಡ್ ಮಾಡೋದಲ್ಲ. ನಿಮಗೆ ಅದರ ಜೊತೆಯಲ್ಲಿ ಲಾಜಿಕಲ್ ಥಿಂಕಿಂಗ್ ಎನ್ನುವಂಥದ್ದು ಇದೆಯಾ, ನೀವು ಯಾವುದೇ ವಿಷಯವನ್ನ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ ಎನ್ನುವಂಥದ್ದು. ನಂತರ ಕ್ರಿಯೇಟಿವಿಟಿ ಎನ್ನುವಂಥದ್ದು ಇದೆಯಾ ನಿಮ್ಮ ಜೊತೆ, ಯಾವುದಾದ್ರೂ ಒಂದು ವಿಷಯವನ್ನ ಇರೋ ತರನೇ ಅಲ್ಲ, ಅದಕ್ಕೆ ಏನಾದ್ರೂ ಒಂದು ನಿಮ್ಮದಾದ ಐಡಿಯಾವನ್ನ ಅದರಲ್ಲಿ ಹಾಕಿ ಅದರಲ್ಲಿ ಒಂದು ಹೊಸತನವನ್ನ ನೀವು ತರ್ತೀರಾ. ಅಥವಾ ನಿಮ್ಮಲ್ಲಿ ಟೀಮ್ ವರ್ಕ್, ಎಂಜಿನಿಯರ್ಸ್ಗೆ ಮೇನ್ ಆಗಿ ಬೇಕಾಗಿರೋದೇನು, ಟೀಮ್ ವರ್ಕ್. ಗ್ರೂಪ್ ಅಲ್ಲಿ ನೀವೆಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ನನಗೆ ಯಾರ ಜೊತೆ ನಾನು ಒಬ್ಬನೇ ಮಾಡ್ಬೇಕು, ನಿಮ್ಗೆ ಬೇರೆ ಯಾರು ಬೇಡ ಅಂತ ಹೇಳುವವರಿಗೆ ಈ ಫೀಲ್ಡ್ ಎನ್ನುವಂಥದ್ದು, ಈ ಜಾಬ್ ಎನ್ನುವಂಥದ್ದು ನಿಮಗೆ ಅಲ್ಲ. ಹಾಗಾಗಿ ಇದೆಲ್ಲವನ್ನ ನೋಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ಇದನ್ನೆಲ್ಲ ಚೂಸ್ ಮಾಡಿದ ಮೇಲೆ ನೆಕ್ಸ್ಟ್ ಬರುವಂತ ದೊಡ್ಡ ಪ್ರಶ್ನೆ ಯಾವುದು ನಿಮಗೆ, ಕೋರ್ಸ್ ಎನ್ನುವಂಥದ್ದು. ಮೊದಲು ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ನಾನೀಗ ಟೀಚರ್ ಆಗ್ಬೇಕು ಅಂತ ಆಸಕ್ತಿ ಇದೆ, ನಾನು ಯಾವ ಕೋರ್ಸ್ನ ಚೂಸ್ ಮಾಡಬೇಕು. MBBS ಗೆ ನಾನು ಓದ್ಕೊಂಡು ಕೊನೆಗೆ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ವಾ,
ಅದೇ ತರ ನೀವು B.Ed ಅನ್ನ ಓದ್ಕೊಂಡು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಆಗಲ್ಲ. ಹಾಗಾಗಿ ನಮ್ಮ ಗುರಿ ಏನು, ನಮ್ಮ ಯಾವ ಜಾಬ್ಗೆ ನನಗೆ ಯಾವ ಜಾಬ್ ಬೇಕು ಅಂತ ನನ್ನಲ್ಲಿ ಇದೆ, ಅದಕ್ಕೆ ಬೇಕಾಗುವಂತಹ ಕೋರ್ಸನ್ನ ನಾನು ಇವಾಗ್ಲಿಂದನೇ ಆಯ್ಕೆ ಮಾಡಿ ಅದನ್ನ ಪತ್ತೆ ಹಚ್ಚಿ ನನ್ನ ಇಂಟ್ರೆಸ್ಟ್ ಯಾವುದು, ನನಗೆ ಯಾವುದೆಲ್ಲ ಸ್ಕಿಲ್ ಇದೆ ಅಂತ ನಾನು ಮೊದಲು ಕಂಡುಕೊಳ್ಬೇಕು. ಆಮೇಲೆ ನಾನೇನು ಮಾಡಬೇಕು, ಅದಕ್ಕಾಗಿ ಎಫರ್ಟನ್ನು ಹಾಕಬೇಕು. ನಾನೀಗ ಹೇಳಿದಾಗ ನೀವು ಅಂದ್ಕೊಂಡಿರ್ಬೋದು, ಏಕೆ ನಾವು ನಮ್ಮ ಇಂಟ್ರೆಸ್ಟನ್ನು ಸ್ಕಿಲ್ನೆಲ್ಲ ನೋಡಿಕೊಂಡು ನಾವು ಜಾಬನ್ನು ಚೂಸ್ ಮಾಡಬೇಕು ಅನ್ನುವಂಥದ್ದು. ಏಕೆ ಅಂತ ಹೇಳಿದ್ರೆ, ನೀವು ಈಗ ನೋಡಿರ್ತೀರ ತುಂಬ ಆಫೀಸ್ಗಳಲ್ಲಾಗಿರ್ಬೋದು, ನಿಮ್ಮ ಕಾಲೇಜ್ಗಳಲ್ಲಿ ಇರುವ ಲೆಕ್ಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ಯಾರೆಂಟ್ಸ್ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಕೆಲವೊಬ್ರು ತುಂಬ ಬೇಜಾರಾಗಿರ್ತಾರೆ. ಮನೆಯಿಂದ ಹೋಗುವಾಗಲೇ ಬೇಜಾರಲ್ಲಿ ಇರ್ತಾರೆ, ವರ್ಕ್ ಪ್ಲೇಸಲ್ಲಿ ಎಲ್ಲರ ಜೊತೆಗೂ ಬೇಜಾರಲ್ಲಿ ಇರ್ತಾರೆ. ಏನೋ ಬೇಡದ ಕೆಲಸ ಥರ, ಇಂಟ್ರೆಸ್ಟೇ ಇಲ್ಲ ಥರ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಹೇಳುವಂಥದ್ದು, ನಮಗೆ ಖುಷಿ ಇರುವಂತಹ ಕೆಲಸ ಆಗಿದ್ರೆ ಮಾತ್ರ, ಇಂಟ್ರೆಸ್ಟ್ ಇರುವಂತಹ ಕೆಲಸ ಆಗಿದ್ರೆ ಮಾತ್ರ ನಾವು ಏನು ಮಾಡ್ತೀವಿ, ಆ ವರ್ಕನ್ನು ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಥವಾ ಆಗ ಏನಾಗುತ್ತೆ, ನಾವು ತುಂಬ ಖುಷಿಯಾಗಿ ಇದ್ದಾಗ ನಮ್ಮ ಸುತ್ತಮುತ್ತದ ಎನ್ವೈರ್ನ್ಮೆಂಟು ಸಹ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಇಂಟ್ರೆಸ್ಟನ್ನು ನೋಡಿಯೇ ವರ್ಕನ್ನು ಚೂಸ್ ಮಾಡಬೇಕು. ಎರಡನೆಯದಾಗಿ ಸ್ಕಿಲ್. ಈಗ ನಾನು ಹೇಳಿದೆ ತುಂಬ ಸ್ಕಿಲ್ಸ್ ಯಾವುದಲ್ಲ ಅಂತ. ಕೆಲವೊಂದು ಸತಿ ನಮಗೆ ಆ ಸ್ಕಿಲ್ ಯಾವುದು ಇಲ್ಲ. ಈಗ ನನಗೆ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ಬೋದು, ಟೀಚಿಂಗ್ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ, ಆದರೆ ನನಗೆ ಒಳ್ಳೆ ಕಮ್ಯುನಿಕೇಷನ್ ಎನ್ನುವಂಥದ್ದು ಇಲ್ಲ. ನನಗೆ ಒಳ್ಳೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರಲ್ಲ, ನನಗೆ ತುಂಬ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ನಾನು ಮಾತನಾಡುವಾಗ, ಅಥವಾ ನನಗೆ ಸ್ಪೀಡಾಗಿ ಮಾತನಾಡಲಿಕ್ಕೆ ಬರಲ್ಲ ಅಂತ ಹೇಳೋದಾದರೆ, ನಮಗೆ ನಮ್ಮ ಗೋಲ್ ಟೀಚರೇ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಸ್ಕಿಲ್ಲನ್ನು ಡೆವಲಪ್ ಮಾಡ್ಬೋದಲ್ವಾ. ನಮ್ಮ ಇಲ್ಲದ ಕೌಶಲ್ಯವನ್ನು ನಾವೇನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು. ಯಾವತ್ತೂ ನಿಂತ್ಕೊಂಡು ಮಿರರ್ದು ಮುಂದೆ ನಿಂತ್ಕೊಂಡು ಮಾತನಾಡಲಿಕ್ಕೆ ಶುರು ಮಾಡುವಂಥದ್ದಾಗಿರ್ಬೋದು, ಅಥವಾ ಹೆಚ್ಚು ಇನ್ನೊಬ್ಬರ ಜೊತೆ ಮಾತನಾಡಲಿಕ್ಕೆ ಕಲಿಯುವಂಥದ್ದು. ಇದೆಲ್ಲ ಮಾಡುವಾಗ ಏನಾಗುತ್ತೆ, ಕಮ್ಯುನಿಕೇಷನ್ ಎನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಅಥವಾ ಗ್ರಾಮರ್ ಆಗಿದ್ರೆ ನಾವು ನಮ್ಮ ಭಾಷೆಯನ್ನು ಎನ್ನುವಂಥದ್ದನ್ನು ಏನು ಮಾಡುತ್ತಾ ಹೋಗುವಂಥದ್ದು, ಜಾಸ್ತಿ ಪುಸ್ತಕಗಳನ್ನು ಓದ್ತಾ ಅದನ್ನು ಅಭಿವೃದ್ಧಿ ಪಡಿಸುವಂಥದ್ದು. ಅದೇ ಥರ ತುಂಬ ಕಡೆಗಳಲ್ಲಿ ಅಷ್ಟೇ. ಈಗ ನಾನು ಹೇಳಿದೆ, ನಿಮಗೆ ಈಗ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಆದರೆ ನಿಮಗೇನು ತುಂಬ ಪೇಷನ್ಸ್ ಎನ್ನುವಂಥದ್ದು ಇಲ್ಲ. ನೀವು ಮೆಡಿಟೇಷನ್, ಯೋಗ ಅನ್ನುವಂಥದ್ದನ್ನ ಮೊದಲಿಂದ ಶುರು ಮಾಡುವಂಥದ್ದು, ತಾಳ್ಮೆಯನ್ನು ಬರೆಸುವಂಥದ್ದು ನಿಮ್ಮ ಲೈಫಲ್ಲಿ. ಆ ರೀತಿ ನೀವು ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ನೀವು ರೆಡಿ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ. ಮಕ್ಕಳೇ, ಇಲ್ಲ ಅಂತ ಹೇಳಿದ್ರೆ ನೀವು ಕೆಲಸದಲ್ಲಿ ಏನಾಗ್ತೀರಾ, ಕೆಲಸ ಸಿಗುತ್ತೆ, ನೀವು ಹೋಗ್ತೀರಾ ಬರ್ತೀರಾ, ಅದನ್ನು ಎಂಜಾಯ್ ಮಾಡಲ್ಲ. ಸ್ಕಿಲ್ ಕೂಡ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದು ಎಫೆಕ್ಟಿವ್ ಆಗಿರಲ್ಲ. ನೀವು ಮಾಡ್ತಿರೋ ಕೆಲಸ, ಅದ್ರಾಗೆ ಕೆಲಸದ ಪರಿಪೂರ್ಣತೆ ಎನ್ನುವಂಥದ್ದು ಸಿಗೋದಿಲ್ಲ. ನೀವು ಟೀಚರ್ ಆಗಿರ್ತೀರಾ, ಆದರೆ ಉತ್ತಮ ಟೀಚರ್ ಆಗಿರೋದಿಲ್ಲ. ನೀವು ಡಾಕ್ಟರ್ ಆಗಿರ್ತೀರಾ, ಆದರೆ ಒಂದು ಗುಡ್ ಡಾಕ್ಟರ್ ಅಂತ ಎಲ್ಲೂ ಹೇಳಿಕೊಳ್ಳೋದಿಲ್ಲ ನಿಮ್ಮನ್ನ. ಅದೇ ಥರ ಇಂಜಿನಿಯರ್ ಆಗಿರ್ತೀರಾ, ಆದರೆ ನಿಮ್ಮ ಕ್ರಿಯೇಷನಲ್ಲಿ, ನೀವು ಕಟ್ಟಿದ ಬಿಲ್ಡಿಂಗ್ನಲ್ಲಿ ಏನೊಂದು ಕ್ರಿಯೇಟಿವಿಟಿ ಎನ್ನುವಂಥದ್ದು, ಹೊಸತನ ಎನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇದ್ರೆ ವರ್ಕ್ ಎಂಜಾಯ್ ಮಾಡ್ತೀರಾ, ಸ್ಕಿಲ್ ಇದ್ರೆ ವರ್ಕ್ ಎಫೆಕ್ಟಿವ್ ಆಗಿರುತ್ತೆ. ಇದೆಲ್ಲವೂ ಸಹ ಇದ್ರೆ ನಿಮಗೆ ಗುಡ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ನಿಮಗೆ ಹೆಚ್ಚು ಅವಕಾಶಗಳು, ಪ್ರಮೋಷನ್ಗಳು ಈ ಥರ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಯಾವುದಾದ್ರೂ ಕೋರ್ಸನ್ನು ಅವರು ಚೂಸ್ ಮಾಡಿದ್ರು, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಹೇಳಿದ್ರು ಇದು ಬೆಸ್ಟ್ ಅಂತ, ಅಥವಾ ನಿಮ್ಮ ಪಕ್ಕದ ಮನೆಯವರು ಹೇಳಿದ್ರು, ಹೀಗೆ ನೀವು ಯಾವುದೇ ಕೋರ್ಸನ್ನು ಚೂಸ್ ಮಾಡಬಾರ್ದು ಮಕ್ಕಳೇ. ನಿಮ್ಮ ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ಮಾತ್ರ, ನನ್ನ ಗೋಲ್ ಇದು, ನನಗೆ ಈಗ ಲಾಯರ್ ಆಗಬೇಕು, ಅದಕ್ಕೆ ಯಾವ ಕೋರ್ಸ್ಗಳನ್ನ ನಾನು ಕಲಿಬೇಕು ಅದನ್ನು ಮಾತ್ರ ನೀವು ಕಲ್ತ್ಕೊಂಡು ಹೋಗಬೇಕು. ಆಗ ಮಾತ್ರ ನೀವೇನು ಮಾಡ್ತೀರಾ, ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಈಗ ನಾನು ಯಾವುದೋ ಒಂದು ಯೋಚನೆಯಲ್ಲಿ ಇವಾಗ ನಾನು ಬಂದು ಆರ್ಟ್ಸಲ್ಲಿ ಜಾಯ್ನ್ ಆಗ್ತೀನಿ, ಅದಾದಮೇಲೆ ನನಗೆ ಅನಿಸ್ತು ನಾನು ಸೈಂಟಿಸ್ಟ್ ಆಗಬೇಕು ಅಂತ. ಆಗ ನಾನು ಪುನಃ ಇಲ್ಲಿಂದ ನನಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಹೇಗೋ ಕಷ್ಟದಲ್ಲಿ ಮುಗಿಸಿರ್ತೀರ ಒಂದು ವರ್ಷ ಏನೋ, ಮತ್ತೆ ಪುನಃ ನೀವು ಚೇಂಜ್ ಆಗ್ತೀರಾ. ಈಗ ನಿಮಗೆ ಟೈಮ್ ಎನ್ನುವಂಥದ್ದು ಏನಾಗುತ್ತೆ, ನಿಮ್ಮದು ವೇಸ್ಟ್ ಆಗ್ತಾ ಇರುತ್ತೆ, ನಿಮ್ಮ ಸ್ಕಿಲ್ ಡೆವಲಪ್ ಮಾಡಲಿಕ್ಕಿರೋ ಟೈಮ್ ಸಿಗಲ್ಲ. ಹಾಗಾಗಿ ಮೊದಲೇ ಅದನ್ನು ಡಿಸೈಡ್ ಮಾಡೋಕ್ಕೆ ಶುರು ಮಾಡಬೇಕು. ನಾವು ಆರ್ಟ್ಸಲ್ಲಿ ರಿಲೇಟೆಡ್ ಆಗಿರುವಂತಹ ಏನಕ್ಕೆಲ್ಲ ಅದರ ಒಳಗೊಂಡಿದೆ ಆರ್ಟ್ಸ್ ಎನ್ನುವಂಥದ್ದು, ಸೊಸೈಟಿ, ಸಮಾಜದ ಬಗೆಗಿನ ಕೆಲವೊಂದು ವಿಷಯಗಳಾಗಿರ್ಬೋದು, ಜನರು, ಭಾಷೆ, ಇತಿಹಾಸ, ಮತ್ತು ಎಕನಾಮಿಕ್ಸ್ ಎನ್ನುವಂಥದ್ದಾಗಿರುತ್ತೆ, ಅಥವಾ ಮಾನವನ ವರ್ತನೆ ಆಗಿರ್ಬೋದು. ಇದನ್ನು ಕಂಪ್ಲೀಟಾಗಿ ಒಳಗೊಂಡಿರುವುದೇ ನಮ್ಮ ಕಲಾ ವಿಭಾಗ ಎನ್ನುವಂಥದ್ದು, ಆರ್ಟ್ಸ್ ಎನ್ನುವಂಥದ್ದು. ಆರ್ಟ್ಸ್ನಲ್ಲಿ ಯಾವ ಸಬ್ಜೆಕ್ಟ್ ಎಲ್ಲ ಇರುತ್ತೆ ಅಂತ ಹೇಳಿದ್ರೆ, ಕನ್ನಡ, ಇಂಗ್ಲೀಷ್ ಎನ್ನುವಂಥದ್ದು ಇರುತ್ತೆ. ಇದು ಕಂಪಲ್ಸರಿ, ಎಲ್ಲರಿಗೂ ಗೊತ್ತಲ್ವಾ. ಅದರಲ್ಲಿ ಕನ್ನಡ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಹಿಂದಿಯನ್ನು ಚೂಸ್ ಮಾಡ್ಕೊಳ್ಬೋದು, ಆದರೆ ಇಂಗ್ಲೀಷ್ ಎನ್ನುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಜೊತೆಯಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ, ಎಕನಾಮಿಕ್ಸ್, ಇಷ್ಟು ನೀವು PUCಯಲ್ಲಿ ಕಲಿತೀರಾ ಮಕ್ಕಳೇ. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡಿಗ್ರಿ ಅಲ್ವಾ.
ನಿಮಗೆ ಡಿಗ್ರಿಯಲ್ಲಿ ನೀವು BA ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಸಹ ಆಗಿರುತ್ತೆ ಕನ್ನಡ ಇಂಗ್ಲಿಷ್ ಎನ್ನುವಂಥದ್ದು ಇರುತ್ತೆ, ಅಥವಾ ಹಿಂದಿ ಇಂಗ್ಲಿಷ್ ಎನ್ನುವಂಥದ್ದು ಇರುತ್ತೆ ಕಂಪಲ್ಸರಿಯಾಗಿ. ಜೊತೆಯಲ್ಲಿ ಎಕನಾಮಿಕ್ಸ್ ಎನ್ನುವಂಥದ್ದು ಇರುತ್ತೆ, ಮತ್ತೆ ಕನ್ನಡ ಮತ್ತೆ ಎಕನಾಮಿಕ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ. ಅದರಲ್ಲಿ ಸೋಷಿಯಾಲಜಿ ಮತ್ತೆ ಈಗ ತುಂಬ ಕಾಲೇಜುಗಳಲ್ಲಿ ಜಿಯೋಗ್ರಫಿ ಅನ್ನುವಂಥದ್ದು ಇದೆ, ಅದು ಕಂಪಲ್ಸರಿ ಆಗ್ತಾ ಇದೆ. ಅದರಲ್ಲಿ ನೀವು ಯಾವುದನ್ನ ಇನ್ನೂ ತುಂಬ ವೇರಿಯಸ್ ಆಗಿರುವಂತಹ ಕೋರ್ಸಸ್ ಇದೆ, ಅದರಲ್ಲಿ ನಾವು ಸಬ್ಜೆಕ್ಟನ್ನು ನಾವು ಚೂಸ್ ಮಾಡಬೇಕು ಯಾವುದು ಬೇಕು ಅಂತ. ಹಾಗಾಗಿ ಅದರಲ್ಲಿ ಬೇಕಾಗಿರೋದಂಥದ್ದನ್ನು ಸೆಲೆಕ್ಟ್ ಮಾಡಿ ನಮಗೆ ಡಿಗ್ರಿಯನ್ನು ಮುಗಿಸ್ಬೋದು. ಡಿಗ್ರಿ ಮಾಡಿ ಮುಗಿಸಿ ಆದಮೇಲೆ ನೆಕ್ಸ್ಟ್ ಬೇಕಾದರೆ ಅದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಸಹ ಮಾಡ್ಬೋದು ಅಲ್ವಾ. MA ಇನ್ ಎಕನಾಮಿಕ್ಸು, MA ಇನ್ ಪೊಲಿಟಿಕಲ್ ಸೈನ್ಸು ಮಾಡ್ಬೋದು. ಇನ್ನು ನಿಮಗೆ ಕಾನೂನು ವಕೀಲ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಲಾ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ LLB ಕೋರ್ಸಿಗೆ ನೀವು ಜಾಯಿನ್ ಆಗ್ಬೋದು ಮಕ್ಕಳೇ. ಅದು ಅಲ್ಲ, ನಿಮಗೆ ಟೀಚಿಂಗಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿ ಆದಮೇಲೋ ಅಥವಾ ಡಿಗ್ರಿ ಮುಗಿಸಿದ ತಕ್ಷಣ ಏನು ಮಾಡ್ಬೋದು, ನಿಮಗೆ BEd ಎನ್ನುವಂಥದ್ದಕ್ಕೆ ನೀವು ಜಾಯಿನ್ ಆಗಬೇಕು, ಇದು ಕಂಪಲ್ಸರಿ. ಅದರ ಜೊತೆಯಲ್ಲಿ ನಿಮಗೆ ಜರ್ನಲಿಸಮ್ ಮತ್ತು ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ನ್ಯೂಸ್ ಓದಲಿಕ್ಕೆ ಖುಷಿ ಆಗುತ್ತೆ, ಅಥವಾ ರಿಪೋರ್ಟ್ ಒಂದೊಂದು ಕಡೆಯಲ್ಲಿ ನಡೆಯೋ ನ್ಯೂಸನ್ನ ನನಗೆ ಬರ್ಕೊಂಡು ಬಂದು ಅದನ್ನು ಜನರಿಗೆ ಹೇಳಿಕೊಡುವ ಇಂಟ್ರೆಸ್ಟ್ ಎನ್ನುವಂಥದ್ದು ಇದೆ ಅಂತ ಆದರೆ ಈ ಕೋರ್ಸನ್ನು ಜರ್ನಲಿಸಮ್ ಮತ್ತು ಮೀಡಿಯಾ ಎನ್ನುವಂಥದ್ದನ್ನು ನಿಮಗೆ ಚೂಸ್ ಮಾಡ್ಬೋದು. ಆ್ಯಂಕರೆಲ್ಲ ಆಗಬೇಕು ಅಂತ ಆಸೆ ಇರುವ ಮಕ್ಕಳು, ಅಥವಾ ನಿಮಗೆ ಸೋಷಿಯಲ್ ವರ್ಕ್ ಎನ್ನುವಂಥದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ BSW MSWನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ಇದ್ಯಾವುದು ಬೇಡ, ನನಗೆ ಗೌರ್ಮೆಂಟ್ ಜಾಬ್ ಎನ್ನುವಂಥದ್ದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಪ್ರಿಪೇರ್ ಆಗ್ಬೋದು. ಈ ಟೈಮಲ್ಲಿ ನಿಮಗೆ ಆರ್ಟ್ಸಲ್ಲಿ ಇರುವಂಥ ತುಂಬ ಸಬ್ಜೆಕ್ಟ್ಗಳೇನುವಂಥದ್ದು ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. FD ಆಗಿರ್ಬೋದು, ST ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿದ್ರೆ ಆಗಿರ್ಬೋದು, ಅಥವಾ ಇನ್ನು ಅನೇಕ ಜಾಬ್ ಆಪರ್ಚುನಿಟಿ ಎನ್ನುವಂಥದ್ದು ಆರ್ಟ್ಸ್ ಮಕ್ಕಳಿಗೆ ಇದೆ. ಅದ್ರ ಜೊತೆಯಲ್ಲಿ ನಿಮಗೇನು ಮಿಲಿಟರಿಗೆ ಸೇರಬೇಕು ಅಂತ ಹೇಳಿದ್ರೆ ಅದಕ್ಕೂ ಇರುವಂತಹ ಈ ಕೋರ್ಸನ್ನೆಲ್ಲ ಓದ್ತಾನೆ ಅದನ್ನು ಸಹ ಮಾಡೋಕ್ಕೆ ಹೋಗ್ಬೋದು. ಜೊತೆಯಲ್ಲಿ ನಿಮಗೆ ಸಿವಿಲ್ ಸರ್ವಿಸ್, ನನಗೆ ಇದು ಯಾವುದು ಬೇಡ, ತುಂಬ ಒಳ್ಳೆ ಇರೋದ್ರಲ್ಲಿ ತುಂಬ ಒಳ್ಳೆ ರ್ಯಾಂಕಿಂಗ್ ಜಾಬೇ ಬೇಕು ಅಂತ ಹೇಳಿದ್ರೆ IASಗೆ ಪ್ರಿಪೇರ್ ಆಗ್ಬೋದು ಅಲ್ವಾ. ಸಿವಿಲ್ ಸರ್ವಿಸಲ್ಲೂ ನಿಮಗೆ ಪ್ರಿಪೇರ್ ಆಗ್ತಾ ಹೋಗ್ಬೋದು. ಈ ಸಬ್ಜೆಕ್ಟ್ ಎಲ್ಲ ಅದರಲ್ಲೂ ಇಂಪಾರ್ಟೆಂಟ್ ನಿಮಗೆ. ಜಿಯೋಗ್ರಫಿ, ಎಕನಾಮಿಕ್ಸ್ ಇದೆಲ್ಲ ತುಂಬ, ಲ್ಯಾಂಗ್ವೇಜ್ ಆಗಿರ್ಬೋದು, ಇದೆಲ್ಲ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಹಾಗಾಗಿ ಇದನ್ನು ನಿಮಗೆ ಸಿವಿಲ್ ಸರ್ವಿಸ್ ಗೋಲ್ ಇದೆ ಅಂತ ಹೇಳಿದ್ರೆ ಆರ್ಟ್ಸ್ ಎನ್ನುವಂಥದ್ದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟನ್ನು ಚೂಸ್ ಮಾಡಿ ನೆಕ್ಸ್ಟ್ ಏನು ಅನ್ನುವಂಥದ್ದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೀವೀಗ ಕಾಮರ್ಸನ್ನು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾಮರ್ಸ್ ರಿಲೇಟೆಡ್ ಜಾಬ್ಸ್ ಏನಲ್ಲ ಅಂತ ನೋಡೋದಾದರೆ, ಕಾಮರ್ಸಲ್ಲಿ ನಾವು ಬಿಸ್ನೆಸ್ ಬಗ್ಗೆ, ಮನಿ ಬಗ್ಗೆ, ವ್ಯಾಪಾರದ ಬಗ್ಗೆ ಆಗಿರ್ಬೋದು, ಹಣದ ಬಗ್ಗೆ, ಅಕೌಂಟ್ಸ್ ಲೆಕ್ಕಗಳಾಗಿರ್ಬೋದು, ಫೈನಾನ್ಸ್ ಹಣಕಾಸಿನ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಕುರಿತ ಅಧ್ಯಯನವೇ ಕಾಮರ್ಸಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದರ ಜೊತೆಲಿ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಇಂಗ್ಲೀಷ್ ಅಥವಾ ಹಿಂದಿ ಇಂಗ್ಲೀಷ್ ಅನ್ನೋದು ಇರುತ್ತೆ. ಇದರಲ್ಲಿ ಯಾವ ಸಬ್ಜೆಕ್ಟ್ ಎಲ್ಲ ನೀವು ಓದ್ತಾ ಹೋಗ್ತೀರಾ, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಇದೇ ಥರ ರಿಲೇಟೆಡ್ ಆದಂತಹ ಸಬ್ಜೆಕ್ಟ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ನೀವು ಒಂದು ವಿಷಯ ಮಾತ್ರ ಯೋಚನೆ ಮಾಡಬಾರ್ದು ಮಕ್ಕಳೇ, ನೀವು ಕಾಮರ್ಸ್ನ ಓದಿದ್ರೆ ನಾನು ಅಲ್ಟಿಮೇಟ್ ಆಗಿ ದೊಡ್ಡ ಜಾಬ್ ಅಂತ ಹೇಳಿದ್ರೆ ಅನ್ನೋದು ಚಾರ್ಟೆಡ್ ಅಕೌಂಟೆಂಟ್ ಮಾತ್ರ, CA ಮಾತ್ರ ಆಗ್ಬೋದು ಎನ್ನುವಂಥದ್ದು ತಪ್ಪು. ಕಾಮರ್ಸ್ ಅಲ್ಲಿ ಓದಿದ್ರು ಸಹ ನಿಮಗೆ ಅನೇಕ ಜಾಬ್ ಆಪರ್ಚುನಿಟಿ ಅನ್ನುವಂಥದ್ದು ಇವಾಗ ಇದೆ. ಏನೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, ನೀವು PUCಯಲ್ಲಿ ನೀವು ಕಾಮರ್ಸನ್ನು ತಗೊಂಡೋದಾದ್ರೆ ನೀವು PUCಲಿ ಈ ಸಬ್ಜೆಕ್ಟ್ನೆಲ್ಲ ಕಲಿತಾ ಹೋಗ್ತೀರಾ. ಅದಾದಮೇಲೆ ನೆಕ್ಸ್ಟ್ ನೀವು ಡಿಗ್ರಿಯಲ್ಲಿ BCom, BBO, BCA ಯಾವುದಾದ್ರನ್ನ ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಇವಾಗದ್ದು ಕಾಲಘಟ್ಟಕ್ಕೆ ಯಾವತ್ತು ಹೇಳ್ತಾ ಹೋಗ್ತಾರೆ, BCA ತಗೊಂಡ್ರೆ ಯಾವುದು ಕಂಪ್ಯೂಟರ್ ಸೈನ್ಸನ್ನು ಸಹ ನಿಮ್ಮ ಸಬ್ಜೆಕ್ಟ್ ಜೊತೆ ಆ್ಯಡ್ ಆಗುವಂಥದ್ದು. ನಿಮಗೆ ಈಗ ಕಂಪನಿಗಳೆಲ್ಲ ಜಾಬಿಗೆ ನಾನು ಹೋಗಬೇಕು, ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಹಾಗಾಗಿ ನಿಮ್ಮ ಕೋರ್ಸಲ್ಲಿ ನೀವು ತೆಗೆಯುವಂಥ ಸಬ್ಜೆಕ್ಟಲ್ಲಿ ಯಾವ ಕೋರ್ಸನ್ನು ಚೂಸ್ ಮಾಡ್ತೀರಾ ಅದರಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಆದಷ್ಟು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಅವರು ಈ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋ ಮಕ್ಕಳು. ಅದೇ ಥರ ನೀವು ನೆಕ್ಸ್ಟ್ MBA MCom ಬೇಕಾದರೂ ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋದಾದ್ರೆ ಮಾಡ್ಬೋದು ಮಕ್ಕಳೇ. ಇದರಲ್ಲಿ ನೆಕ್ಸ್ಟ್ ನೀವು ಟೀಚಿಂಗ್ ಇಂಟ್ರೆಸ್ಟ್ ಇರೋ ಮಕ್ಕಳಾದರೆ ಕಾಮರ್ಸ್ ಆದರೆ MBA MCom ಆದಮೇಲೆ ನಿಮಗೆ ಏನು ಮಾಡಬೇಕು, ಅಥವಾ ಡಿಗ್ರಿ ಆದ ತಕ್ಷಣ ನಿಮಗೆ B.Edನ್ನು ಮಾಡಿದರೆ ಟೀಚರ್ ಆಗ್ಬೋದು. ಅದಲ್ಲ ನನಗೆ ಪ್ರೊಫೆಷ್ನಲ್ ಕೋರ್ಸ್ ಆಗಬೇಕು ಅಂತ ಹೇಳಿದ್ರೆ CA CS ಎನ್ನುವಂಥದ್ದು ಇದೆ. ಜೊತೆಯಲ್ಲಿ ಬ್ಯಾಂಕಿಂಗ್ ಬಗ್ಗೆನೂ ನಿಮಗೆ ಕಲಿತಾ ಹೋಗ್ಬೋದು, ಫಿನಾನ್ಸ್, ಟ್ಯಾಕ್ಸೇಷನ್, ಇನ್ಶೂರೆನ್ಸ್, ಬಿಸ್ನೆಸ್ ಅನಾಲಿಟಿಕಲ್, ಈ ಥರ ನಿಮಗೆ ವೇರಿಯಸ್ ಆಗಿರುವಂತಹ ಸಬ್ಜೆಕ್ಟನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಆದರೆ ಇದೆಲ್ಲವನ್ನ ಮಾಡೋದಾದ್ರೂ ಸಹ ಮಕ್ಕಳೇ ಒಂದು ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ, ಕಾಮರ್ಸ್ ಮಕ್ಕಳು ಮೇಯ್ನ್ ಆಗಿ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಎನ್ನುವಂಥದ್ದು ಇರಲೇಬೇಕು.
ನಾನು ಈಗ ಆರ್ಟ್ಸ್ ಮಕ್ಕಳಿಗೆ ಹೇಳಿತರ ನಮಗೆ ಬೇಸಿಕ್ ನಾಲೆಡ್ಜ್ ಇಲ್ಲದ ಮಕ್ಕಳಾದ್ರೆ ಅದನ್ನ ನಿಮಗೆ ಟೈಮ್ ಸಿಗುವಾಗ, ಈಗ ಮಧ್ಯಾಹ್ನ ತನಕ ಕ್ಲಾಸ್ ಇರೋದಾದ್ರೆ ಅದಾದ್ಮೇಲೆ 1 ಅವರ್ 2 ಅವರ್ ನೀವು ಯಾವ್ದಾದ್ರು ಒಂದು ಕಂಪ್ಯೂಟರ್ ಸ್ಟಡೀಸ್ ಅಲ್ಲಿ ಹೋಗಿ ಕಂಪ್ಯೂಟರ್ದು ಬೇಸಿಕ್ ಕಲೀರಿ ಮಕ್ಕಳೇ. ಅದು ಕಲಿಬೇಕು, ಬೇಸಿಕ್ ಏನೊಂದದು ಬೇಕು. ಅದರ ಜೊತೆಯಲ್ಲಿ ಆದಷ್ಟು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನೀಗ ಹೇಳಿತರ ಏನು ಕಂಪ್ಯೂಟರ್ ಸೈನ್ಸ್ ಎನ್ನುವಂತಹ ಇರುವ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಬೇಕು. ಈಗ ಕಾಮರ್ಸ್ ಅಲ್ಲಿ ಜೊತೆಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅದ್ರಲ್ಲಿ ಆದಷ್ಟು ಅಟೆಂಡ್ ಮಾಡಿ ಮಕ್ಕಳೇ. ಎಲ್ಲ ಕಾಲೇಜುಗಳಲ್ಲೂ ಡಿಗ್ರಿಗೆ ಬಂದ ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಎನ್ನುವಂಥದ್ದು ಇರುತ್ತೆ ಕಾಲೇಜುಗಳಲ್ಲಿ, ಅವರು ಏನಿದ್ರು ಮಾಡ್ತಾರೆ. ಆಗ ನೀವು ನಿಮಗೆ ಏನು ಎದುರಿಗೆ ಇದ್ರೂ ಪರವಾಗಿಲ್ಲ, 1 2 ನೀವು ಅಟೆಂಡ್ ಮಾಡ್ತಾ ನಿಮ್ಮ ಕಾನ್ಫಿಡೆನ್ಸ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಂಪನಿಯಲ್ಲಿ ಏನೆಲ್ಲ ಬೇಕು ಎನ್ನುವಂಥದ್ದು ಸಹ ನಿಮಗೆ ತಿಳ್ಕೊಳ್ಳೋಕೆ ನೀವು ಶುರು ಮಾಡ್ತೀರಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಎನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಆದಷ್ಟು ಕಾಮರ್ಸ್ ಮಕ್ಕಳು ಮಾತ್ರ ಅಲ್ಲ, ಆರ್ಟ್ಸ್ ಆದ್ರೂ ಅಷ್ಟೇ, ಸೈನ್ಸ್ ಆದ್ರೂ ಅಷ್ಟೇ, 1 2 ಕ್ಯಾಂಪಸ್ ಸೆಲೆಕ್ಷನ್ ನೀವು ಅಟೆಂಡ್ ಮಾಡಿ. ನಿಮಗೆ ಅದೃಷ್ಟ ತುಂಬಾ ಚೆನ್ನಾಗಿದ್ರೆ ಮೇ ಬಿ ನಿಮ್ಮ ಫ್ಯೂಚರ್ ಎನ್ನುವಂಥದ್ದು ಅಲ್ಲಿಂದನೇ ಸೆಟ್ ಆಗ್ಬೋದು, ಅಥವಾ ನಿಮಗೆ ಐಡಿಯಾ ಸಿಗುತ್ತೆ ಮಕ್ಕಳೇ. ಅಲ್ಲಿ ಹೋಗಿ ಕೆಲವೊಂದ್ಸತಿ ನಿಮಗೆ ಬೇಜಾರಾಗ್ಬೋದು, ನಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಾನೂ ಅನ್ಸ್ಬೋದು. ಪರವಾಗಿಲ್ಲ, ಅವರು ಮತ್ತೆ ನೀವು ಮಾತ್ರ ಕಾಣುವಂಥದ್ದು. ನಿಮ್ಮ ಫ್ಯೂಚರ್ ಎನ್ನುವಂಥದ್ದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಏನು, ಅಲ್ಲಿಂದ ಆಗುವಂಥ ಕೆಲವೊಂದು ಎಕ್ಸ್ಪೀರಿಯನ್ಸ್ ಎನ್ನುವಂಥದ್ದು ನಿಮ್ಮನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಸೊ ನೀವು ಆದಷ್ಟು ಕ್ಯಾಂಪಸ್ ಸೆಲೆಕ್ಷನ್ ಅಟೆಂಡ್ ಮಾಡಬೇಕು. ಓಕೆ ಮಕ್ಕಳೇ, ಕಾಮರ್ಸ್ ರಿಲೇಟೆಡ್ ಜಾಬ್ಸ್ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ನಿಮಗೆ ಒಳ್ಳೆ ಕಾಮರ್ಸ್ ಅಲ್ಲಿ ನಾವು ತುಂಬಾ ಒಂದು ಉನ್ನತವಾದಂಥ ಪ್ರತಿಷ್ಠಿತವಾದಂಥ ಒಂದು ಜಾಬ್ ಅಂತಾನೆ ಕರಿತಾ ಹೋಗ್ತೀವಿ. ಆದ್ರೆ ಬರೀ ಚಾರ್ಟೆಡ್ ಅಕೌಂಟೆಂಟ್ ಮಾತ್ರ ಅಲ್ಲ ಮಕ್ಕಳೇ, ಇವಾಗದ್ದು ಈಗಿನ ಈ ಫಾಸ್ಟ್ ಗ್ರೋತ್ ಅಲ್ಲಿ, ನಮ್ಮ ಸಮಾಜದ ಗ್ರೋತ್ ಅಲ್ಲಿ ಅದ್ರ ಜೊತೆ ಬೇರೆ ತುಂಬಾ ಜಾಬ್ಗೂ ಸಹ ಏನಿದೆ ಆಪರ್ಚುನಿಟಿ ಅನ್ನುವಂಥದ್ದು ಇದೆ. ಅದರಲ್ಲಿ ಅಕೌಂಟೆಂಟ್ ಆಗ್ಬೋದು, ನಿಮಗೆ ಲೆಕ್ಕವನ್ನ ನೋಡ್ಬೋದು ಯಾವ್ದಾದ್ರು ಕಂಪನಿಗಳಲ್ಲಿ. ಬ್ಯಾಂಕರ್ ಆಗ್ಬೋದು, ಬ್ಯಾಂಕ್ ಎಕ್ಸಾಮ್ ಎಲ್ಲ ಬರೆದ್ರು ಸಹ ನಿಮಗೆ ಬ್ಯಾಂಕಲ್ಲೂ ಸಹ ತುಂಬಾ, ಅದಲ್ಲದೆ ಬೇರೆ ತುಂಬಾ ಜಾಬ್ ಆಪರ್ಚುನಿಟಿ ಅನ್ನುವಂಥದ್ದು ಇದೆ. ಫಿನಾನ್ಷಿಯಲ್ ಅನಾಲಿಸ್ಟ್ ಆಗ್ಬೋದು, ಕಂಪನಿ ಸೆಕ್ರೆಟರಿ ಅನ್ನುವಂಥದ್ದು ಆಗುತ್ತೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು, ಬಿಸ್ನೆಸ್ ಅನಾಲಿಸ್ಟ್ ಆಗ್ಬೋದು, ಇನ್ಸೂರೆನ್ಸ್ ಅನ್ನೋದು ಪ್ರೊಫೆಷನಲ್ ಆಗ್ಬೋದು, ಎಂಟರ್ಪ್ರನರ್ ಆಗ್ಬೋದು. ಇದು ಯಾವ್ದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಂತವಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ನೀವೇ ಶುರು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದಲ್ವಾ. ಕಾರಣ ನಿಮಗೆ ಎಲ್ಲ ತುಂಬಾ ಐಡಿಯಾಸ್ ಎನ್ನುವಂಥದ್ದು ಸಿಗುತ್ತೆ. ಯಾವ ರೀತಿ ಹಣವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಅದ್ರದ್ದು ಸೇವಿಂಗ್ಸ್ ಎನ್ನುವಂಥದ್ದನ್ನ ಹೇಗೆ ಮಾಡಬೇಕು, ಅದ್ರ ಜೊತೆಯಲ್ಲಿ ಹೇಗೆ ಪ್ರಾಫಿಟ್ ಯಾವ ರೀತಿ ನಾವು ಹೆಚ್ಚು ಮಾಡ್ಕೊಳ್ಬೇಕು ಎನ್ನುವಂಥದ್ದೆಲ್ಲ ನಿಮ್ಮ ಕೋರ್ಸಲ್ಲಿ ನೀವು ಕಲ್ತಿರ್ತೀರಾ. ಹಾಗಾಗಿ ನಿಮಗೆ ಓನ್ ಆಗಿರೋ ಬಿಸ್ನೆಸ್ ಅನ್ನು ಸಹ ಶುರು ಮಾಡ್ಬೋದು. ಇನ್ನು ಸೈನ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋರಾದ್ರೆ, ಸೈನ್ಸ್ ಅಲ್ಲಿ ನಾವು ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇದೆಲ್ಲವನ್ನ ಓದ್ತಾ ಹೋಗ್ತೀವಿ. ಜೊತೆಯಲ್ಲಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇಲ್ಲೂ ಬರುತ್ತೆ, ಕನ್ನಡ, ಹಿಂದಿ, ಇನ್ನೊಂದು ಕಡೆ ಇಂಗ್ಲೀಷ್ ಅನ್ನುವಂಥದ್ದು ಇರುತ್ತೆ. ಇದನ್ನ ನೀವು PUC ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ನೀವು ಡಿಗ್ರಿ ಮಾಡುವಾಗ BSc ಅಥವಾ BCA ಇದರಲ್ಲಿ ನಿಮಗೆ ಚೂಸ್ ಮಾಡ್ಬೋದು. ತುಂಬಾ ಕಂಪ್ಯೂಟರ್ ಸೈನ್ಸ್ ಅನ್ನ ನಿಮಗೆ ಓದಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು BCA ಅನ್ನ ಮಾಡ್ಬೋದು. BSc ಅನ್ನುವಂಥದ್ರಲ್ಲೂ ಸಹ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥದ್ದು ಇದೆ. ಅದರ ಜೊತೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿ ಬರುವಂಥ ಸಬ್ಜೆಕ್ಟ್ ಎಲ್ಲವೂ ಸಹ ಬರೋದಿಲ್ಲ, ಆದರೆ ಕಂಪ್ಯೂಟರ್ ಸೈನ್ಸ್ ಅದೊಂದು ಟಚ್ ಸಹ ಇದೆ. ಜೊತೆಯಲ್ಲಿ ನೀವು ಪ್ಯೂರ್ ಸೈನ್ಸ್ ಅದು ಮೇನ್ ಆಗಿ ಇರುವಂಥದ್ದನ್ನ ನೀವು ಕಲಿತಾ ಹೋಗ್ತೀರಾ. ಇಲ್ಲಿ ನಿಮ್ಗೆ ನೆಕ್ಸ್ಟ್ ಇದಾದ್ಮೇಲೆ ಕಂಪನಿಗಳಲ್ಲೆಲ್ಲ, ಈಗ ಸೈನ್ಸ್ ತಕೊಂಡಿದ್ದೀರಾ, ನೆಕ್ಸ್ಟ್ ನಿಮಗೆ ಕಂಪನಿಗಳಲ್ಲಿ ಇಂಟ್ರೆಸ್ಟ್ ಇದೆ. ಕಾರಣ ನಾನು ಇದನ್ನು ಓದ್ಕೊಂಡು ಏನಿದ್ರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಟೀಚರ್ ಆಗಲ್ಲ, ಆ ರೀತಿ ನಿಮ್ಮ ಮೈಂಡ್ ಸೆಟ್ ಬಂದುಬಿಡ್ತು ಅಂತ ಅನ್ಕೊಳ್ಳಿ ಮಕ್ಕಳೇ, ನೀವು BCA ಅನ್ನು ಚೂಸ್ ಮಾಡೋದು ಒಳ್ಳೇದು. ಕಾರಣ ನಿಮಗೆ ತುಂಬಾ ವೇರಿಯಸ್ ಆಪರ್ಚುನಿಟಿ ಅನ್ನುವಂಥದ್ದು ಸಿಗುತ್ತೆ. ಆಗ ನೀವೇನ್ ಮಾಡ್ಬೋದು, BCA ಅನ್ನು ತಕೊಳ್ಬೋದು. ಅಲ್ಲ ನಿಮಗೆ BSc ಮಾಡ್ಕೊಂಡೇ ನಾನು ಟೀಚಿಂಗಿಗೆ ಹೋಗ್ಬೇಕು, ಆ ರೀತಿ ಏನಾದರೂ ಮೈಂಡ್ ಸೆಟ್, ಅಥವಾ ರಿಸರ್ಚ್ ಮಾಡಬೇಕು ನನಗೆ, ಅಥವಾ ನಾನು ಸೈಂಟಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಎನ್ನುವಂಥದ್ದು ನಿಮಗೆ ಬೇಕಾಗುತ್ತೆ. ಆಗ ನೀವು MSc ಮಾಸ್ಟರ್ ಡಿಗ್ರಿ ಮಾಡಬೇಕಾಗುತ್ತೆ, ಜೊತೆಯಲ್ಲಿ PhD ಅನ್ನುವಂಥದ್ದನ್ನ ಮಾಡಬೇಕಾಗುತ್ತೆ. ಅದಲ್ಲದೆ ನೀವು ಬರೀ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಅದೊಂದು ನೋಬೆಲ್ ಆಗಿರುವಂಥ ಮತ್ತೆ ಇನ್ನು ಸ್ಟೇಬಲ್ ಆಗಿರೋ ಜಾಬ್ ಅಲ್ವಾ. ಅದಕ್ಕೆ MBBSಗೆ ನೀವು ಜಾಯ್ನ್ ಆಗಬೇಕು. ಒಂದು 5 years ಲಾಂಗ್ ಜರ್ನಿ ಅನ್ನುವಂಥದ್ದು ಇರುತ್ತೆ. ಜಾಬಲ್ಲಿ ನೀವು ಚೆನ್ನಾಗಿ ಓದಿ ನಿಮ್ಮ ಸ್ಕಿಲ್ಸ್ನೆಲ್ಲ ಡೆವಲಪ್ ಮಾಡ್ಕೊಂಡು ನೀವು ಒಳ್ಳೆ ಪೇಷನ್ಸ್ ಎಲ್ಲ ನಿಮಗೆ ಮೈಗೂಡಿಸ್ಕೊಂಡಾಗ ಒಂದು ಉತ್ತಮವಾದ ಡಾಕ್ಟರ್ ಆಗ್ಬೋದು. ಎಂಜಿನಿಯರಿಂಗ್ ಅಂತ ಎನ್ನುವಂಥದ್ದಕ್ಕೆ ಇವಾಗ ಹೆಚ್ಚಿನ ಸ್ಕೋಪ್ ಎನ್ನುವಂಥದ್ದು ಇದೆ ಮಕ್ಕಳೇ. ಅಲ್ಲಿ ನಾವು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಅದಲ್ಲದೆ ಇವಾಗ ಹೆಚ್ಚಾಗಿ ಇಂಜಿನಿಯರಿಂಗಿಗೆ ಜಾಸ್ತಿ ಮಾರ್ಕೆಟ್ ಅಥವಾ ಡಿಮ್ಯಾಂಡ್ ಇರುವಂಥದ್ದು ಯಾವುದೆಲ್ಲ ಅವರು ಓದ್ಕೊಂಡ್ರಿ ಅಂತ ಹೇಳಿದ್ರೆ, ಕಂಪ್ಯೂಟರ್ ಸೈನ್ಸ್ ಕಲ್ತಿರ್ಬೇಕು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ರೊಬಾಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಡಾಟಾ ಸೈನ್ಸ್, ಇದನ್ನ ಕಲ್ತವರಿಗೆ ಹೆಚ್ಚಿನ ಡಿಮ್ಯಾಂಡ್ ಎನ್ನುವಂಥದ್ದು ಇದೆ. ಸೊ ನೀವು ಇದೆಲ್ಲ ಇನ್ಕ್ಲೂಡ್ ಆಗಿರೋ ಸಬ್ಜೆಕ್ಟ್ನ ನೋಡಿಕೊಂಡು ಚೂಸ್ ಮಾಡಿ.
ಆಗ ನಿಮಗೆ ಇದನ್ನು ಬೇಕಾದರೂ ಮಾಡ್ಬೋದು. ಆದರೆ ನೀವು ತುಂಬ ಏನು ಜಾಬಲ್ಲಿ ಒಳ್ಳೊಳ್ಳೆ ಡಿಮ್ಯಾಂಡ್ ಇರುವಂತಹ ಜಾಬನ್ನೇ ನಾವು ಮಾಡಬೇಕು ಅಂತ ಹೇಳೋದಾದರೆ ಈ ಕೋರ್ಸ್ಗಳನ್ನು ಸಹ ಈ ಸಬ್ಜೆಕ್ಟ್ಗಳನ್ನು ಸಹ ಇನ್ಕ್ಲೂಡ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿ. ಹಾಗಾದರೆ ಸೈನ್ಸ್ ರಿಲೇಟೆಡ್ ಆಗಿರುವ ಜಾಬ್ಸ್ ಯಾವುದಲ್ಲ? ಡಾಕ್ಟರ್ ಇದೆ, ಇಂಜಿನಿಯರ್ ಇದ್ದಾರೆ, ನರ್ಸ್ ಇದೆ, ಫಾರ್ಮಸಿಸ್ಟ್ ಇದೆ, ಸೈಂಟಿಸ್ಟ್ ಇದೆ, ಸಾಫ್ಟ್ವೇರ್ ಡೆವಲಪರ್, AI ಸ್ಪೆಷಲಿಸ್ಟ್, ಡಾಟಾ ಸೈಂಟಿಸ್ಟ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ಬಯೋಟೆಕ್ನಾಲಜಿ ಪ್ರೊಫೆಷನಲ್ ಅಥವಾ ಟೀಚರ್ಸ್ ಇದೆಲ್ಲವೂ ಸಹ ಇದೆ. ಆದರೆ ಮಕ್ಕಳೇ, ನೀವು ಈಗ ಸಾಫ್ಟ್ವೇರ್ ಆಗಿರ್ಬೋದು, AI, ಸೈಬರ್ ಸೆಕ್ಯೂರಿಟಿ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ದು ನಾಲೆಡ್ಜ್ ಎನ್ನುವಂಥದ್ದು ಸಹ ನಿಮಗೆ ಇರಬೇಕು. ಹಾಗಾಗಿ ನೀವು ಆದಷ್ಟು ಇದರಲ್ಲಿ ನಿಮಗೆ ಯಾವ್ದಾದ್ರು ಕಂಪನಿಗಳಲ್ಲೂ ಅಥವಾ ಈ ಜಾಬ್ಗಳು ಕೈ ತುಂಬ ಸಂಬಳ ಸಿಗುತ್ತೆ, ಒಂದು ಸ್ಟೇಬಲ್ ಆದ ಜಾಬ್ ಬೇಕು ಅಂತಂದರೆ ಇದನ್ನೆಲ್ಲ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಆದರೆ ಅದರ ಜೊತೆಯಲ್ಲಿ ಟೆಕ್ನಾಲಜಿದು ನಾಲೆಡ್ಜ್ ಅನ್ನೋದು ತುಂಬ ಬೇಕಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಯಾವುದೇ ಜಾಬ್ ಎನ್ನುವಂಥದ್ದು ಸಣ್ಣದ್ದು ಅಲ್ಲ, ದೊಡ್ಡದ್ದು ಅಲ್ಲ. ನೀವು ಆಯ್ಕೆ ಮಾಡುವಂತಹ ವೃತ್ತಿಯಲ್ಲಿ ನಿಮ್ಮ ಇಂಟ್ರೆಸ್ಟ್ ಆಗಿರ್ಬೋದು, ನಿಮ್ಮ ಸ್ಕಿಲ್ ಎನ್ನುವಂಥದ್ದಾಗಿರ್ಬೋದು, ನಿಮ್ಮ ಪರಿಶ್ರಮ ಎನ್ನುವಂಥದ್ದು ಇದ್ದರೆ ಮಾತ್ರ ಆ ವೃತ್ತಿಯಲ್ಲಿ ನಾವು ಏನಾಗ್ತೀರ ಸಕ್ಸೀಡ್ ಎನ್ನುವಂಥದ್ದು ಆಗುತ್ತೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಅದುವರೆಗೂ ಲರ್ನ್ ವಿತ್ ವಿನೀತಾ ಎನ್ನುವಂತಹ ಚಾನಲ್ನ ಈ ವಿಡಿಯೋ ನಿಮಗೆ ಆಸಕ್ತಿದಾಯಕವಾಗಿದ್ದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮಕ್ಕಳೇ. ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.